ಪ್ರೈಸ್ ದ ಲಾರ್ಡ್ ಎಲ್ಲರಿಗೂ. ದೇವ್ರ ಕೃಪೆ ನಿಮಿತ್ತವಾಗಿ ನಿಮ್ಮೆಲ್ಲರ ಆರೋಗ್ಯ ಕ್ಷೇಮವಾಗಿದೆ ಅಂತ ನಂಬುತ್ತಾ ಇದೀವಿ. ನಾವೆಲ್ಲರೂ ಕೂಡ ಕ್ಷೇಮವಾಗಿದ್ದೇವೆ. ನಮ್ಮ ಆತ್ಮೀಯ ಜೀವಿತಕ್ಕೋಸ್ಕರ ದೇವ್ರ ಅನುಗ್ರಹಿಸ್ಲಿಕ್ಕಿರುವಂತ ವಾಕ್ಯ ಕೇಳೋದ್ಕಿಂತ ಮುಂಚೆ, ಹಾಡೋದಕ್ಕಿಂತ ಮುಂಚೆ ಒಂದ್ ಚಿಕ್ಕ ಪ್ರಾರ್ಥನೆ ಮಾಡಿ ದೇವ್ರ ಹತ್ರ ಸಹಾಯ ಕೋರ್ಕೊಂಡು ಪ್ರಾರಂಭ ಮಾಡೋಣ. ಪ್ರೀತಿ ಉಳ್ಳಂತ ದೇವ, ಕನಿಕರ ಉಳ್ಳಂತ ಸ್ವಾಮಿ, ದೇವ ಸದಾ ಕಾಲಕ್ಕೂ ಜೀವಿಸುವಂತ ದೇವ್ರು ನೀವು ಒಬ್ಬರೇ ಆಗಿದ್ದಕ್ಕೋಸ್ಕರ, ಆ ಸತ್ಯ ದೇವರೇ ನನಗೂ ನಮ್ಮೆಲ್ಲರಿಗೂ ದೇವ ನೀವು ದೊರೆತಿರುವಂತ ವಿಧಾನಕ್ಕೋಸ್ಕರ ಪ್ರಭು ವಂದನೆ ಸಲ್ಲಿಸ್ತಾ ಇದ್ದೀನಿ ಸಯ್ಯ. ದೇವ ಆತ್ಮೀಕವಾಗಿ ಹಿಂದುಳಿದಂತ ನಮ್ ಜೀವಿತಗಳೊಂದಿಗೆ ದೇವ ನೀವ್ ಮಾತಾಡ್ರಿ. ನಿಮ್ಮ ವಾಕ್ಯದಿಂದ ಸ್ವಾಮಿ ನೀವು ಸರಿಪಡಿಸ್ತಾ ಬರ್ಬೇಕಾಗಿ ಪ್ರಾರ್ಥಿಸ್ತಾ ಇದ್ದೀನಿ. ಹಾಡಿನ ಮುಖಾಂತರ ದೇವ ನಿಮ್ಮ ಮಹಿಮೆ ಪಡಿಸೋದ್ರಲ್ಲಿ ನೀವು ಕೃಪೆ ಅನುಗ್ರಹಿಸ್ತಾ ಬರ್ರಿ ದೇವ. ಅನೇಕ ಕೆಲಸಗಳಲ್ಲಿ ಕಾರ್ಯನಿರತರಾಗಿರುವಂತ ನಮ್ಮ ಜೀವಿತಗಳನ್ನು ಸ್ವಾಮಿ ದೇವ ನೀವೇ ನಿಮ್ಮ ಮೂಗುದಾಳದಿಂದ ನಿಮ್ಮ ವಾಕ್ಯದಿಂದ ಸ್ವಾಮಿ ನೀವು ಎಳೆದು ಆಕರ್ಷಿಸಿ ಮತ್ತೆ ಸಮಕೂಡಿಸಿ ಸರಿ ಮಾಡ್ರಿ. ನೀವು ಕಳ್ಳನ್ ಬಂದಂತೆ ಬರ್ತೇನೆ ಎಂಬುದಾಗಿ ಹೇಳಿದ್ರಿ. ನಿಮ್ ಬರವಣಿಗೆ ಸಮೀಪವಾಗಿದೆ ಎಸಯ್ಯ ದೇವ. ನಿಮ್ ಬರವಣಿಗೆಗೋಸ್ಕರ ಪ್ರತಿ ಸ್ತ್ರೀಯರನ್ನು ಸಿದ್ಧ ಮಾಡ್ರಿ ದೇವ. ಪ್ರತಿಯೊಬ್ಬರಿಗೂ ಎಸಯ್ಯ ದೇವ ನೀವೇ ಕೃಪೆ ತೋರಿಸಿ ನಡೆಸ್ತಾ ಬರ್ಬೇಕಾಗಿ ಎಸೆಯ ಪ್ರಾರ್ಥಿಸ್ತಾ ಇದೀನಿ. ನಮ್ಮಲ್ಲಿರುವಂತಹ ಲೋಪಗಳನ್ನು ದೋಷಗಳನ್ನ ಎಸೆಯ ತೆಗೆದಾಕಿ ಪರಿಶುದ್ಧವಾದಂತ ಶುದ್ಧ ವಧು ಸಭೆ ಕನ್ಯೆಯಾಗಿ ಎಸೆಯ ನಿಮ್ ಎದುರುಗಡೆ ನಿಲ್ಲುವಂತ ಯೋಗ್ಯತೆಗೆ ಭಾಗ್ಯತೆಗೆ ಎಸೆಯ ನೀವು ನಡೆಸ್ತಾ ಬರ್ರಿ. ಸ್ತ್ರೀಯರಾದಂತವ್ರು ಬಲಹೀನರೇ ಎಸೆಯ, ಅನೇಕ ವಿಷಯಗಳನ್ನು ಒಪ್ಪಿಕೊಳ್ಳಾರ್ದೇ ಇರುವಂತ ಮನಸ್ಸುಗಳನ್ನು ಹೊಂದಿರುವಂತವ್ರೆ, ಕಠಿಣ ಹೃದಯರೇ ಎಂಬುದಾಗಿ ಒಪ್ಕೊಳ್ತಾ ಇದ್ದೀವಿ. ನಿಮ್ ಮಾತಿನಿಂದ ನಿಮ್ ವಾಕ್ಯದಿಂದ ಸ್ವಾಮಿ ದೇವ, ನಿಮ್ಮ ವಾಕ್ಯ ಎನ್ನುವಂತ ದೇವ ಕತ್ತಿಯಿಂದ ಕೊಯ್ದು ಸರಿ ಮಾಡಿ ಎಸೆಯ ಒಪ್ಪಿಕೊಳ್ಳುವಂತ ಮನಸ್ಸು ಎಸೆಯ ನೀನು ಒಳಗಾಗುವಂತ ವಿಧೇಯತೆ ಮನಸ್ಸು ಸ್ವಾಮಿ ನೀವು ಅನುಗ್ರಹಿಸ್ತಾ ಬರ್ಬೇಕಾಗಿ, ಕ್ರಿಸ್ತನ ಸ್ವರೂಪದಲ್ಲಿ ಬರ್ಲಿಕ್ಕೆ ನೀವು ಕೃಪೆ ಅನುಗ್ರಹಿಸ್ತಾ ಬರ್ಬೇಕಾಗಿ ದೇವ. ಒಂದು ದಿನ ನೀವು ಬಂದಾಗ ನಮ್ಮಲ್ಲಿ ನಿನ್ನನ್ನು ನೀವು ನೋಡ್ಕೊಳ್ಳುವಂತ ಉನ್ನತವಾದಂತ ಸ್ಥಳದಲ್ಲಿ ಆತ್ಮೀಯ ಉನ್ನತವಾದಂತ ಪರ್ವತದ ಮೇಲೆ ನಮ್ಮೆಲ್ಲರನ್ನ ಹತ್ತಿಸ್ಬೇಕಾಗಿ ಪ್ರಾರ್ಥಿಸ್ತಾ ದೇವ. ನೀವು ಪ್ರಾರ್ಥನೆ ಕೇಳಿದ್ರಿ ಎಂಬುದಾಗಿ, ವಾಕ್ಯ ಹೇಳೋದ್ರಲ್ಲಿ ನೀವು ಅಕ್ಕಗ್ ಸಹಾಯ ಮಾಡ್ತೀರಿ ಎಂಬುದಾಗಿ, ಭಾಷಾಂತರ ಮಾಡೋದ್ರಲ್ಲಿ ನಾನು ಕೃಪೆ ತೋರಿಸ್ತೀರಿ ಎಂಬುದಾಗಿ ದೇವ, ಹಾಡೋದ್ರಲ್ಲಿ ದೇವ ನೀವು ಅಕ್ಕನ ಜೊತೆ ದೇವ ಇರ್ತೀರಿ ಎಂಬುದಾಗಿ ನಂಬಿ ಸ್ತುತಿಸ್ತಾ ಪ್ರತಿ ದೇವ ನೆಟ್ವರ್ಕ್ ಇಶ್ಯೂ ಕೂಡ ಆಗ್ಲಾರ್ದಂಗ್ ನೀವು ಕನಿಕರ ತೋರಿಸ್ತಾ ಬರ್ಬೇಕಾಗಿ ಪ್ರಾರ್ಥನೆ ವಿಜ್ಞಾಪನೆ ಯೇಸು ಕ್ರಿಸ್ತರ ಉನ್ನತವಾದಂತ ನಾಮದಲ್ಲಿ ವಿಶ್ವಾಸದಿಂದ ಬೇಡಿ ಹೊಂದಿದ್ದೇನೆ ಸ್ವಾಮಿ, ಆಮೇನ್. ನಾವ್ ಇವಾಗ ಒಂದ್ ಹಾಡೋಣ. ಹಾಡಿದ ನಂತರ ದೇವ್ರ ವಾಕ್ಯವನ್ನ ಕೇಳಿ ನಮ್ಮ ಆತ್ಮೀಯ ಜೀವಿತಗಳನ್ನ ಪರೀಕ್ಷೆ ಮಾಡ್ಕೊಳ್ಳೋಣ. ಇವಾಗ ಆಶಿಸು ನೀ ಎನ್ನುವಂತ ಹಾಡ್ಕೊಳ್ಳೋಣ. ಆಶಿಸು ನೀ ಪ್ರಭು ಯೇಸು ಪಾದಗಳನ್ನು, ಆಶಿಸು ನೀ ಪ್ರಭು ಯೇಸು ಪಾದಗಳನ್ನು, ನಿಜವಾಗಿ ಪಾಪಿಗೆ ಆಶ್ರಯವು, ನಿಜವಾಗಿ ಪಾಪಿಗೆ ಆಶ್ರಯವು. ಆಶಿಸು ನೀ ಪ್ರಭು ಯೇಸು ಪಾದಗಳನ್ನು, ಆಶಿಸು ನೀ ಪ್ರಭು ಯೇಸು ಪಾದಗಳನ್ನು, ಯೇಸುವಿನ ಕೀರ್ತಿಯ ಕೊಂಡಾಡುವೆವು, ಯೇಸುವಿನ ಕೀರ್ತಿಯ ಕೊಂಡಾಡುವೆವು, ಯೇಸುವಿನ ಪ್ರೀತಿಯ ಪ್ರಕಟಿಸುವೆವು, ಯೇಸುವಿನ ಕೀರ್ತಿಯ ಕೊಂಡಾಡುವೆವು, ಯೇಸುವಿನ ಪ್ರೀತಿಯ ಪ್ರಕಟಿಸುವೆವು, ಯೇಸುವಿನ ನಾಮವೇ ನಮ್ಮಯ ಜಯವು, ಯೇಸುವಿನ ನಾಮವೇ ನಮ್ಮಯ ಜಯವು. ಆಶಿಸು ನೀ ಪ್ರಭು ಯೇಸು ಪಾದಗಳನ್ನು, ಆಶಿಸು ನೀ ಪ್ರಭು ಯೇಸು ಪಾದಗಳನ್ನು, ಯೇಸುವೆ ಪ್ರೀತಿ, ಯೇಸುವೆ ರಕ್ಷಣೆ, ಯೇಸುವೆ ಪ್ರೀತಿ, ಯೇಸುವೆ ರಕ್ಷಣೆ, ಯೇಸುವೆ ಜ್ಯೋತಿ,
ಆಶಿಸು ನೀ ಪ್ರಭು ಯೇಸು ಪಾದಗಳನ್ನು ಆಶಿಸು ನೀ ಪ್ರಭು ಯೇಸು ಪಾದಗಳನ್ನು ಸುಜನಾದೇಸುಗೆ ಭಜನೆಯ ಮಾಡಿ ಸುಜನಾದೇಸುಗೆ ಭಜನೆಯ ಮಾಡಿ ನಿರತವಾದನು ಸ್ಮರಣೆಯ ಮಾಡಿ ಸುಜನಾದೇಸುಗೆ ಭಜನೆಯ ಮಾಡಿ ನಿರತವಾದನು ಸ್ಮರಣೆಯ ಮಾಡಿ ಧನ್ಯವು ಯೇಸುವೇ ಎಂದು ನೀ ಹಾಡು ಧನ್ಯವು ಯೇಸುವೇ ಎಂದು ನೀ ಹಾಡು ಆಶಿಸು ನೀ ಪ್ರಭು ಯೇಸು ಪದಗಳನ್ನು ಆಶಿಸು ನೀ ಪ್ರಭು ಯೇಸು ಪದಗಳನ್ನು ಸಾರ್ವತ್ರಿಕವು ಆತನ ಸೃಷ್ಟಿಯು ಸಾರ್ವತ್ರಿಕವು ಆತನ ಸೃಷ್ಟಿಯು ಆತನವರಿಗೆ ಕೃಪಾನಿಧಿಯೇ ಸಾರ್ವತ್ರಿಕವು ಆತನ ಸೃಷ್ಟಿಯು ಆತನವರಿಗೆ ಕೃಪಾನಿಧಿಯೇ ಆತನ ಪ್ರೀತಿಯ ಮರೆಯದಿರು ನೀ ಆತನ ಪ್ರೀತಿಯ ಮರೆಯದಿರು ನೀ ಆಶಿಸು ನೀ ಪ್ರಭು ಯೇಸು ಪಾದಗಳನ್ನು ಆಶಿಸು ನೀ ಪ್ರಭು ಯೇಸು ಪಾದಗಳನ್ನು ಯೇಸು ಪಾದಗಳ ಸೇರಿ ಸ್ತುತಿಸು ಯೇಸು ಪಾದಗಳ ಸೇರಿ ಸ್ತುತಿಸು ಆತ್ಮ ಪ್ರಾಣ ಶರೀರವನ್ನರ್ಪಿಸು ಯೇಸು ಪಾದಗಳ ಸೇರಿ ಸ್ತುತಿಸು ಆತ್ಮ ಪ್ರಾಣ ಶರೀರವನ್ನರ್ಪಿಸು ಯೇಸುವೆ ನಿನ್ನ ಪ್ರಭುವೆಂದೆಣಿಸಿ ಯೇಸುವೆ ನಿನ್ನ ಪ್ರಭುವೆಂದೆಣಿಸಿ ಆಶಿಸು ನೀ ಪ್ರಭು ಯೇಸು ಪಾದಗಳನ್ನು ಆಶಿಸು ನೀ ಪ್ರಭು ಯೇಸು ಪಾದಗಳನ್ನು ನಿಜವಾಗಿ ಪಾಪಿಗೆ ಆಶ್ರಯವು ನಿಜವಾಗಿ ಪಾಪಿಗೆ ಆಶ್ರಯವು ಆಶಿಸು ನೀ ಪ್ರಭು ಯೇಸು ಪಾದಗಳನ್ನು ಆಶಿಸು ನೀ ಪ್ರಭು ಯೇಸು ಪಾದಗಳನ್ನು सबको प्रेज लॉर्ड ಎಲ್ರಿಗೂ ಪ್ರೈಸ್ ದ ಲಾರ್ಡ್ सेवा के लिए प्रार्थना करते हुए स्टार्ट करें। ದೇವರ ವಾಕ್ಯಕ್ಕೋಸ್ಕರ ಪ್ರಾರ್ಥನೆಯೊಂದಿಗೆ ಪ್ರಾರಂಭ ಮಾಡ್ಕೊಳ್ಳೋಣ। महान प्रेम अनुग्रहकारी विश्वास योग्य दयालु करुणामय स्वर्गीय परमेश्वर पिता आपके पवित्र चरणों के पास हमें उद्धार करता प्रेमी प्रभु यीशु मसीह के नाम से आते हैं। धन्यवाद देते हैं, आपकी स्तुति आपकी बड़ाई करते हैं आज के दिन के लिए जो आपके अनुग्रह से हमारे जीवन में दिखाकर इस संसार में जीवित रहते हुए पवित्र प्रभु जी आपके सन्मुख आकर आपकी स्तुति आपकी प्रार्थना करने के लिए और पवित्र प्रभु जी आपके नाम में खड़े होने के लिए देव सुंदर समय के लिए प्रभु हृदय से आभारी हैं, धन्यवाद देते हैं। सच में देखा जाए तो प्रभु कोई योग्यता मेरे जीवन में हमारे जीवन में नहीं है, परंतु केवल आपका अनुग्रह है। आपके अनुग्रह के लिए आपके अद्भुत प्रेम के लिए जो प्रभु यीशु मसीह के द्वारा आपने मुझसे हमसे किया है, हृदय से आभारी हैं, धन्यवाद देते हैं। प्रभु यीशु मसीह में आपने चुना, उद्धार दिया, पापों की क्षमा दिया, आपका संगति आपका सहवास दिया। धन्यवाद देती हूँ प्रभु, आपका जीवित वचन आपकी जीवित वचन की प्रतिज्ञा है प्रभु आपने हमारे लिए दी।
आपके जीवित वचन के चेतावनियां प्रभु आपके वचन के द्वारा आपने हमें दे। आपकी स्तुति आपकी बड़ाई करते, आपकी संगति के लिए हृदय से आभारी हैं, धन्यवाद देते हैं। फिर एक बार धन्यवाद देते हैं हमारे हो रहे कलीसिया आपके बहनों के साथ पवित्र प्रभु जी आपने मुझे भी आपके चरणों के पास इकट्ठा किया है, हृदय से आभारी हैं, धन्यवाद देते हैं। जो वचन प्रभु हम पढ़ने जा रहे हैं, जो वचन ध्यान मन करने जा रहे प्रभु जी, आप ही पवित्र प्रभु जी उसको मेरे लिए हमारे लिए आशीर्वादित कीजिए। प्रभु जी अयोग्य दासी हूँ प्रभु, आत्मा में शरीर में बहुत सारी बलिनताएं हैं प्रभु, आप जानते हैं। आपके लहू से धोकर शुद्ध पवित्र करके पवित्र प्रभु जी आपके आत्मा की अगुवाई में प्रभु आप चलाइए, दया कीजिए। पवित्र प्रभु जी निर्गमन 4:12 वचन के अनुसार आप मेरी सहायता कीजिए, दया कीजिए। अंधकार विरोधी शक्ति प्रभु यीशु मसीह के नाम से आप दूर कीजिए, आपकी ओर से वचन दीजिए ताकि हम वचन के द्वारा चेतावनियां पाकर पवित्र प्रभु जी आपके राज्य के लिए आपके महिमा के लिए तैयार कीजिए, दया कीजिए। हमारी बहनों की संगति आशीर्वादित कीजिए, वचन देने के लिए भाषांतर करने के लिए बहन के भी आप सहायता कीजिए, दया कीजिए। हम अपने आप को इस सेवा को वातावरण को आपके हाथों में सौंपते हुए इस प्रार्थना को धन्यवाद के साथ यीशु मसीह के नाम से मांगते हैं, आमीन आमीन। आइए पवित्र वचन में से देखेंगे, ಬರ್ರಿ ದೇವ್ರ ವಾಕ್ಯದಿಂದ ನೋಡ್ಕೊಳ್ಳೋಣ। लूक सुवार्ता ಲೂಕನ್ ಬರ್ದ ಸುವಾರ್ತೆ उसका पहला अध्याय 1ನೇ ಅಧ್ಯಾಯ 42 वर्ष 2ನೇ ವಚನ। 42 ಲೂಕನ್ ಬರ್ದ ಸುವಾರ್ತೆ 1ನೇ ಅಧ್ಯಾಯ 42ನೇ ವಚನ। सब मिलके पढ़ेंगे। ಎಲ್ರು ಸೇರಿ ಓದ್ಕೊಳ್ಳೋಣ। और उसने बड़े शब्द से ಎಚ್ಚೆತ್ತಳು ಮರಿಯಳ ವಂದನೆಯನ್ನು ಕೇಳುತ್ತಲೇ ಆಕೆಯ ಗರ್ಭದಲ್ಲಿದ್ದ ಕೂಸು ಹಾರಾಡಿತು। और एक वचन पढ़ेंगे इसी में 28, 29, 30। ಅದೇ ಅಧ್ಯಾಯದ 28, 29, 30ನೇ ವಚನ ಕೂಡ ಓದ್ಕೊಳ್ಳೋಣ। स्वर्गदूत ने उसके पास भीतर आकर कहा, आनंद और जय तेरी हो जिस पर ईश्वर का अनुग्रह हुआ है, प्रभु तेरे साथ है। वह उस वचन से बहुत घबरा गई और सोचने लगी कि यह किस प्रकार का अभिवादन है। स्वर्गदूत ने उससे कहा, हे मरियम भयभीत न हो, क्योंकि परमेश्वर का अनुग्रह तुझ पर हुआ है। 31 देख तू गर्भवती होगी और तेरे पुत्र उत्पन्न होगा, तू उसका नाम यीशु रखना। प्रभु इस वचन के पढ़े जाने पर आशीष दे। ದೇವ್ರ ಈ ವಾಕ್ಯವನ್ನು ಆಶೀರ್ವದಿಸ್ಲಿ। तो मरियम के बारे में हम बहुत बार सुने हैं। ಈ ಕನ್ಯೆಯರ ವಿಷಯದಲ್ಲಿ ನಾವು ಅನೇಕ ಸಾರಿ ಕೇಳಿದ್ದೇವೆ। मरियम के बारे में ಮರಿಯಳ ವಿಷಯದಲ್ಲಿ ಅನೇಕ ಸಾರಿ ನಾವು ಕೇಳ್ತಾ ಬಂದಿದ್ದೇವೆ। तो मरियम के बारे में यहाँ पर लिखा है कि मरियम को कहा गया तू स्त्रियों में धन्य है। ಇಲ್ಲಿ ಮರಿಯಳ ವಿಷಯದಲ್ಲಿ ನೋಡಿದಾಗ ಇಲ್ಲಿ ಏನ್ ಹೇಳ್ತಾ ಇದಾರೆ ಅಂದ್ರೆ, ನೀನು ಸ್ತ್ರೀಯರಲ್ಲಿ ಧನ್ಯಳು ಎಂಬುದಾಗಿ ಹೇಳ್ತಾ ಇದ್ದಾರೆ। क्यों मरियम को स्त्रियों में धन्य कहा गया है? ಯಾಕೆ ಮರಿಯಳಿಗೆ ನೀನು ಸ್ತ್ರೀಯರಲ್ಲಿ ಧನ್ಯಳು ಎಂಬುದಾಗಿ ಹೇಳ್ತಾ ಇದ್ದಾರೆ? क्यों धन्य कहने के बहुत सारे गुण उसके जीवन में हैं। ಧನ್ಯಳು ಅಂತ ಹೇಳಿಸ್ಕೊಳ್ಳೋದಕ್ಕೋಸ್ಕರ ಅನೇಕ ವಿಷಯಗಳು ಆಕಿನ ಜೀವಿತದಲ್ಲಿವೆ। मतलब वो धन्यता मरियम ने पाई है। ಆ ಧನ್ಯತೆ ಮರಿಯಳು ಹೊಂದಿದಳು। तो यहाँ पर लिखा है कि मरियम के ऊपर परमेश्वर का अनुग्रह हुआ। ಇಲ್ಲಿ ಬರೆಯಲ್ಪಟ್ಟಿರುವಂತಹ ವಿಷಯ ಏನಂದ್ರೆ, ದೇವರ ದಯೆ ಆಕಿನ ಮೇಲೆ ಇತ್ತು ಅಂತ। अनुग्रह बोलने से जिसके योग्य हम नहीं हैं उसको प्रभु योग्य बनाता है, उसको अनुग्रह बोलते हैं। ಅನುಗ್ರಹ ಅಂದ್ರೆ, ದಯೆ ಅಂದ್ರೆ ಏನಂದ್ರೆ, ಯಾವ್ದಕ್ಕೆ ಯೋಗ್ಯ ಇಲ್ಲವೋ ಅದು ದೊರೆಯುವಂತದ್ದೇ ಯೋಗ್ಯತೆ ಅಥವಾ ಅರ್ಹತೆ ಅಥವಾ ಅನುಗ್ರಹ ಅಂತ ನೋಡ್ತೇವೆ। तो हम मरियम के बारे में देखते हैं कि मरियम को प्रभु ने चुन लिया है। ಇಲ್ಲಿ ಮರಿಯಳ ವಿಷಯದಲ್ಲಿ ನೋಡಿದಾಗ ಮರಿಯಳನ್ನು ದೇವರು ಆರಿಸ್ಕೊಳ್ತಾ ಇದ್ದಾರೆ। उन दिनों में मरियम जैसे स्त्रियां बहुत सारी थी। ಆ ದಿನಗಳಲ್ಲಿ ಮರಿಯಳಂತ ಸ್ತ್ರೀಯರು ಅನೇಕರಿದ್ದರು। क्यों बाइबल में बहुत मरियम के बारे में लिखा है। ಈ ಬೈಬಲ್ ಅಲ್ಲಿ ಕೂಡ ಅನೇಕ ಮರಿಯಳ ವಿಷಯದಲ್ಲಿ ಬರೆಯಲ್ಪಟ್ಟಿದೆ। परंतु यहाँ पर इस मरियम को, ये जवान लड़की को परमेश्वर ने चुन लिया है।
ಇಲ್ಲಿ ಈ ಸಂದರ್ಭದಲ್ಲಿ ಮರಿಯಳನ್ನು ಈ ಯೌವನ ಕಾಲದಲ್ಲಿರುವಂತಹ ಈ ಕನ್ಯೆಯನ್ನು ದೇವರು ಆರಿಸ್ಕೊಳ್ತಾ ಇದ್ದಾರೆ. उनकी परिस्थिति देखा जाए तो बहुत ही गरीब परिवार है. ಅವ್ರ ಪರಿಸ್ಥಿತಿ ನೋಡ್ಬೇಕಾದ್ರೆ ಅವರು ಅತಿ ಬಡತನದಲ್ಲಿರುವಂತವರಾಗಿದ್ದಾರೆ. फिर भी परमेश्वर का अनुग्रह मरियम के ऊपर हुआ. ಆದ್ರೂ ಕೂಡ ದೇವರ ಅನುಗ್ರಹ ದಯೆ ಮರಿಯಳ ಮೇಲಿತ್ತು. आज दुनिया में देखा जाए तो ಇವತ್ತಿನ ದಿನಗಳಲ್ಲಿ ಲೋಕದಲ್ಲಿ ನೋಡ್ಬೇಕಾದ್ರೆ तो हमसे बहुत सारे बड़े धनवान सुंदर ऐसी स्त्रियां हैं, परंतु परमेश्वर का अनुग्रह आपके ऊपर मेरे ऊपर हुआ है. ಇಲ್ಲಿ ಅನೇಕರಿದ್ರು ಕೂಡ ಅವ್ರ ಶ್ರೀಮಂತರಾಗಿರ್ಬಹುದು, ಅವರು ಸೌಂದರ್ಯವುಳ್ಳಂತವರಾಗಿರ್ಬಹುದು, ಆದ್ರೆ ಅವ್ರ ಮೇಲೆ ದೇವರ ಅನುಗ್ರಹ ಇಲ್ಲ. ನನ್ ಮೇಲೆ ನಿಮ್ ಮೇಲೆ ದೇವರ ಅನುಗ್ರಹ ಇದೆ. तो यहाँ पर परमेश्वर का अनुग्रह मरियम के ऊपर क्यों हुआ? ಇಲ್ಲಿ ದೇವರ ಅನುಗ್ರಹ ಮರಿಯಳ ಮೇಲೆ ಯಾಕೆ ಆಗ್ತಾ ಬಂದಿದೆ? क्योंकि मरियम प्रभु के योजना में थी. ಯಾಕಂದ್ರೆ ಮರಿಯಳು ದೇವರ ಆಲೋಚನೆಯಲ್ಲಿ ಯೋಜನೆಯಲ್ಲಿದ್ದಾಳೆ. प्रभु का वचन बोलता है हम भी प्रभु के अनुग्रह के द्वारा उद्धार पाए हैं. ದೇವ್ರ ವಾಕ್ಯ ಹೇಳ್ತದೆ ಆತನ ಕೃಪೆ ನಿಮಿತ್ತಲೇ ನಾವು ರಕ್ಷಣೆಯನ್ನು ಹೊಂದಿದ್ದೇವಂತ. उद्धार पाना मतलब प्रभु यीशु मसीह को अपने हृदय में स्वीकार करना. ರಕ್ಷಣೆ ಹೊಂದುವಂತದಂದ್ರೆ ಕರ್ತನಾದಂತ ಯೇಸು ಕ್ರಿಸ್ತನವರನ್ನು ಹೃದಯದಲ್ಲಿ ಸ್ವೀಕಾರ ಮಾಡಿಕೊಳ್ಳುವಂತದ್ದೇ. तो यहाँ पर भी परमेश्वर का अनुग्रह जो मरियम पर हुआ है, ಇಲ್ಲಿ ಮರಿಯಳ ಮೇಲೆ ದೇವರ ಅನುಗ್ರಹ ಆಗ್ತಾ ಇದೆ. पढ़िए कन्नड़ में 30 वर्ष. ಇಲ್ಲಿ ಕನ್ನಡದಲ್ಲಿ 30ನೇ ವಚನ. ಆ ದೂತನು ಆಕೆಗೆ, ಮರಿಯಳೇ ಹೆದರಬೇಡ, ನಿನಗೆ ದೇವರ ದಯೆ ದೊರಕಿತು. तो मरियम को प्रभु बोल रहा है कि परमेश्वर का अनुग्रह तुझ पर हुआ है. ಇಲ್ಲಿ ದೇವದೂತನು ಮರಿಯಳೊಂದಿಗೆ ಹೇಳ್ತಾ ಇದ್ದಾನೇನಂದ್ರೆ ದೇವರ ದಯೆ ಅನುಗ್ರಹ ನಿನ್ ಮೇಲೆ ಇದೆ ಅಂತ. कौन सा अनुग्रह मरियम के ऊपर हुआ? ಎಂಥ ಅನುಗ್ರಹ ದಯೆ ಮರಿಯಳ ಮೇಲಿದೆ? मतलब मरियम को प्रभु यीशु मसीह परमेश्वर पिता ने एक उद्धारकर्ता यीशु को प्रकट करने के लिए उसको चुन लिया. ಇಲ್ಲಿ ತಂದೆಯಾದಂತ ದೇವರು ಮರಿಯಳ ಮೂಲಕ ಈ ಲೋಕಕ್ಕೆ ಜಗದ್ ರಕ್ಷಕನಾದಂತ ಯೇಸು ಕ್ರಿಸ್ತನವರನ್ನು ಲೋಕಕ್ಕೆ ತರುವಂತಹ ದಯೆಯನ್ನ ಅನುಗ್ರಹಿಸ್ತಾ ಇದ್ದಾರೆ. 31 ಪಡೋ. 31ನೇ ವಚನ. ಇಗೋ ನೀನು ಗರ್ಭಿಣಿಯಾಗಿ ಒಬ್ಬ ಮಗನನ್ನು ಹೇರುವಿ, ಆತನಿಗೆ ಯೇಸುವೆಂದು ಹೆಸರಿಡಬೇಕು. लिखा है तू गर्भवती होगी और तेरा एक पुत्र उत्पन्न होगा, तो उसका नाम यीशु रखना. ಇಲ್ಲಿ ಬರೆಯಲ್ಪಟ್ಟಂತ ವಿಷಯ ಏನಂದ್ರೆ ನೀನು ಗರ್ಭಿಣಿ ಆಗ್ತಿ, ಒಬ್ಬ ಮಗನನ್ನ ಹೇರ್ತಿ, ಆತನಿಗೆ ಯೇಸು ಅಂತ ಹೆಸರಿಡ್ಬೇಕು ಅಂತ. तो यहाँ पर हम देखते हैं जवान लड़की को ये वचन बोलने से कोई भी उसके ऊपर विश्वास नहीं करते हैं. ಒಂದು ಯೌವನ ಕಾಲದಲ್ಲಿರುವಂತ ಕನ್ಯೆ ಒಂದು ವೇಳೆ ಈ ಮಾತು ಹೇಳಿದ್ರೆ ಯಾರು ಕೂಡ ಆಕೆಯ ಮೇಲೆ ವಿಶ್ವಾಸ ಮಾಡೋದಿಲ್ಲ. परंतु मरियम ने कुछ बातें कही, परंतु फिर भी उसने परमेश्वर के वचन के ऊपर विश्वास करे. ಆದ್ರೂ ಕೂಡ ಈ ಕನ್ಯೆ ಮರಿಯಳು ದೇವದೂತನ್ ಹೇಳಿರುವಂತ ಮಾತಿನ ಮೇಲೆ ವಿಶ್ವಾಸವಿಡ್ತಾ ಇದ್ದಾಳೆ. प्रभु का वचन बोलता है 45 पर. 45ನೇ ವಚನ. ದೇವ್ರ ವಾಕ್ಯ ಹೇಳ್ತದೆ, ನಂಬಿದವಳಾದ ನೀನು ಧನ್ಯಳೇ, ಕರ್ತನು ನಿನಗೆ ಹೇಳಿದ ಮಾತುಗಳು ನೆರವೇರುವವು ಅಂದಳು. क्या है? धन्य है वह जिसने विश्वास किया. मतलब मरियम ने प्रभु के वचन के ऊपर विश्वास करे. ಇಲ್ಲಿ ಏನ್ ಹೇಳ್ತಾ ಇದಾರೆ ಅಂದ್ರೆ ನಂಬಿದಂಥವ್ರು ಧನ್ಯರು ಎಂಬುದಾಗಿ. ಅದಕ್ಕೋಸ್ಕರ ಮರಿಯಳು ದೇವ್ರ ವಾಕ್ಯದ ಮೇಲೆ ನಂಬಿಕೆ ಇಟ್ಟಂತ ಕನ್ಯೆಯಾಗಿದ್ದಳು. 37-38 पर. 37-38ನೇ ವಚನ. ದೇವರಿಂದ ಬರುವ ಯಾವ ಮಾತಾದರೂ ನಿಷ್ಫಲವಾಗುವುದಿಲ್ಲ ಅಂದನು. ಆಗ ಮರಿಯಳು, ಇಗೋ ನಾನು ಕರ್ತನ ದಾಸಿ, ನಿನ್ನ ಮಾತಿನಂತೆ ನನಗಾಗಲಿ ಅಂದಳು. ಆಮೇಲೆ ಆ ದೂತನು ಆಕೆಯ ಬಳಿಯಿಂದ ಹೊರಟು ಹೋದನು. तो यहाँ पर प्रभु के वचन में देखते हैं कि मरियम बोलती है कि जब स्वर्गदूत ने बोला कि जो परमेश्वर की ओर से जो वचन आता है वो प्रभाव रहित नहीं होता. मतलब परमेश्वर के वचन के ऊपर उसने क्या किया? पूरी रीति से विश्वास किया. ಇಲ್ಲಿ ದೇವದೂತನು ದೇವರ ವಾಕ್ಯದ ವಿಷಯದಲ್ಲಿ, ಮಾತಿನ ವಿಷಯದಲ್ಲಿ ಏನ್ ಹೇಳ್ತಾ ಇದ್ದಾನಂದ್ರೆ ದೇವರಿಂದ ಬರುವಂತ ಯಾವ ಮಾತಾದ್ರೂ ಕೂಡ ನಿಷ್ಫಲವಾಗೋದಿಲ್ಲ ಅಂತ ಹೇಳ್ತಾ ಇದ್ದಾನೆ. ಆ ದೇವ್ರ ವಾಕ್ಯದ ಮೇಲೆ ಮರಿಯಳು ನಂಬಿಕೆ ಇಡ್ತಾ ಇದ್ದಾಳೆ.
और वो क्या बोलती है, मैं प्रभु की दासी हूँ। ಮತ್ ಏನ್ ಹೇಳ್ತಾ ಇದ್ದಾಳಂದ್ರೆ ನಾನು ಕರ್ತನ ದಾಸಿಯಾಗಿದ್ದೇನೆ ಅಂತ. मुझे तेरे वचन के अनुसार हो। ನನಗ್ ನಿನ್ನ ಮಾತಿನಂತಾಗ್ಲಿ ಅಂತ. मतलब जब हम प्रभु के वचन प्रभु के सामने दीन नम्र होकर आते हैं, तो प्रभु क्या करता है, जब हम प्रभु के वचन को मानने के लिए तैयार होते हैं, तो परमेश्वर क्या करता है, उस वचन को आगे पूरा करता है। ಯಾವಾಗ ಕರ್ತನಲ್ಲಿ ವಿಶ್ವಾಸವಿಡ್ತೇವೋ, ದೀನರಾಗಿ ದೇವ್ರ ಮುಂದೆ ಬರ್ತೇವೋ, ದೇವ್ರ ವಾಕ್ಯವನ್ನು ನಂಬ್ತೇವೋ, ಆವಾಗ ದೇವ್ರು ತನ್ನ ವಾಕ್ಯವನ್ನು ತನ್ನ ಮಾತನ್ನು ಮುಂದುವರಿಸ್ತಾರೆ. प्रभु किसी को जबरदस्ती नहीं करता है। ದೇವ್ರು ಯಾರಿಗ್ ಕೂಡ ಬಲವಂತ ಮಾಡೋದಿಲ್ಲ. जो दीन नम्र होकर जब प्रभु के वचन को अपने हृदय में आने के लिए स्वीकार करते हैं, उन्हीं के हृदय में प्रभु आता है। ಯಾರು ದೀನರಾಗಿ ನಮ್ರರಾಗಿ ದೇವ್ರ ವಾಕ್ಯವನ್ನು ತಮ್ಮ ಹೃದಯದಲ್ಲಿ ಬರಗೊಡಿಸ್ತಾರೋ, ಒಳಗ್ ಹೋಗ್ಗೊಡಿಸ್ತಾರೋ ಅಂಥವ್ರೊಂದಿಗೆ ದೇವ್ರು ಮಾತಾಡ್ತಾರೆ. पहली बात हम देखते हैं कि मरियम के जीवन में मरियम अपने आप को दीन और नम्र करने वाली एक नम्र स्त्री है। ಇಲ್ಲಿ ಮೊದಲನೇದಾಗಿ ಮರಿಯಳ ಜೀವಿತದಲ್ಲಿ ಎಂಥ ಗುಣ ನೋಡ್ತಾ ಇದ್ದೇವೆ ಅಂದ್ರೆ, ಆಕೆ ದೀನಳಾಗಿ ನಮ್ರಳಾಗಿ ಕರ್ತನಿಗೆ ಒಳಗಾಗುವಂಥವಳು. और परमेश्वर के वचन के ऊपर विश्वास करने वाली है। ಮತ್ತೆ ದೇವರ ವಾಕ್ಯದ ಮೇಲೆ, ಮಾತಿನ ಮೇಲೆ ವಿಶ್ವಾಸ ಮಾಡುವಂಥವಳು. जब उसने कहा कि मुझे तेरे वचन के अनुसार हो, तभी वो गर्भवती हो, पवित्र आत्मा के द्वारा गर्भवती हो गई। ಯಾವಾಗ ನಿನ್ ಮಾತಿನಂತೆ ನನಗಾಗ್ಲಿ ಎಂಬುದಾಗ ಒಪ್ಕೊಳ್ತಾ ಬಂದಳು, ಆವಾಗ ಪರಿಶುದ್ಧಾತ್ಮ ದೇವರಿಂದ ಆಕೆ ಗರ್ಭವತಿ ಆಗ್ತಾ ಬಂದಳು. तो हम देखते हैं जब हम प्रभु को जब मरियम ने प्रभु यीशु मसीह के वचन को अपने स्वीकार किया, तभी उसके जीवन में, उसके पेट में प्रभु यीशु मसीह आ गए। ಯಾವಾಗ ಈಕೆ ದೇವರ ವಾಕ್ಯಕ್ಕೆ ಒಪ್ಪಿಕೊಂಡು ವಿಧೇಯತೆ ತೋರಿಸಿ ಒಳಗಾಗ್ತಾ ಬಂದಳೋ, ಆವಾಗ ಈಕೆ ಪರಿಶುದ್ಧಾತ್ಮ ದೇವರಿಂದ ಗರ್ಭವತಿ ಆಗ್ತಾ ಬಂದಿದ್ದಾಳೆ. तो इन दिनों में भी जो लोग दीन नम्र होकर प्रभु के वचन को अपने हृदय में स्वीकार करते हैं, उन्हीं के हृदय में प्रभु यीशु मसीह आता है। ಈ ದಿನಗಳಲ್ಲಿ ಯಾರಾದ್ರೂ ದೇವರ ವಾಕ್ಯವನ್ನು ಕೇಳಿ ಅದರ ವಾಕ್ಯವನ್ನು ಹೃದಯದಲ್ಲಿ ಬರಗೊಡ್ತಾರೋ, ಅಂಥವ್ರೊಂದಿಗೆ ದೇವರು ಮಾತಾಡಿ ಅವ್ರ ಹೃದಯದಲ್ಲಿ ಬರ್ತಾರೆ. अगर हम प्रभु को नम्र दीन होकर जब स्वीकार करते हैं, तभी हम क्या है, धन्य स्त्री बनते हैं। ಯಾವಾಗ ದೀನರಾಗಿ ನಮ್ರರಾಗ್ತೇವೋ, ಅವಾಗೆ ನಾವು ಧನ್ಯರಾದಂತ ಸ್ತ್ರೀಯರಾಗ್ತೇವೆ. तो मरियम के जीवन में हम देखते हैं कि जब मरियम ने प्रभु के वचन के अनुसार चलने का उसने निर्णय किया, तब उसके जीवन में दुख कष्ट परीक्षा शुरू हो गई। ಯಾವಾಗ ಮರಿಯಳಿ ನೋಡ್ತಾ ಇದ್ದೇವೆ, ದೇವ್ರ ವಾಕ್ಯಕ್ಕೆ ದೇವ್ರ ಮಾತಿಗೆ ಯಾವಾಗ ವಿಧೇಯತೆ ತೋರ್ಸ್ಲಿಕ್ಕೆ ಒಪ್ಕೊಳ್ಳಿಕ್ಕೆ ಒಳಗಾಗ್ತಾ ಬಂದಳು, ಆವಾಗ ಕಷ್ಟ ಪರೀಕ್ಷೆಗಳು ಆಕೆನ ಜೀವಿತದಲ್ಲಿ ಪ್ರಾರಂಭವಾದವು. जब प्रभु यीशु मसीह उनके पेट में आया, उसको दुख शुरू हो गया। ಯಾವಾಗ ದೇವ್ರ ಆಕೆ ಗರ್ಭದಲ್ಲಿ ಬೀಳ್ತಾ ಬಂದರೋ ಯೇಸು ಕ್ರಿಸ್ತನವರು, ಆವಾಗಿಂದ ದುಃಖ ಕಷ್ಟ ಎನ್ನುವಂಥದ್ದು ಪ್ರಾರಂಭವಾಯ್ತು. उनके घर के तरफ से, बाहर से, सब तरह से निंदा उसको आने लगी। ಮನೆಯವರಿಂದ ಹೊರಗಡೆ ಇರುವಂತವರಿಂದ ಅನೇಕರಿಂದ ಅವಮಾನ ಪ್ರಾರಂಭವಾಯ್ತು. तो हमारे जीवन में भी हम देखते हैं, जब हम सच में उद्धारकर्ता यीशु को जब हृदय में स्वीकार करते हैं, तभी हमारे जीवन में निंदा, अवमान, ये बातें दुख कष्ट हमारे जीवन में आता है। ಯಾವಾಗ ನಾವು ಯೇಸು ಕ್ರಿಸ್ತನವರನ್ನು ಹೃದಯದಲ್ಲಿ ಸ್ವೀಕಾರ ಮಾಡ್ಕೊಳ್ತೇವೋ, ಆವಾಗ್ಲಿಂದ ನಮ್ಮ ಹೃದಯದಲ್ಲಿ ಕಷ್ಟಗಳು, ದುಃಖಗಳು, ಮನೋವೇದನೆಗಳು ಪ್ರಾರಂಭವಾಗ್ತವೆ. दुनिया के लोगों को मालूम नहीं था कि उद्धारकर्ता यीशु मरियम के पेट में है। ಈ ಲೋಕದ ಜನರಿಗೆ ಗೊತ್ತಿರ್ಲಿಲ್ಲ, ಜಗದ್ ರಕ್ಷಕನು, ಲೋಕದ ರಕ್ಷಕನಾದಂತ ಯೇಸು ಕ್ರಿಸ್ತನು ಮರಿಯಳ ಗರ್ಭದಲ್ಲಿದ್ದಾನೆ ಅಂತ. इसलिए उसके विरोध में बातें करने लगे। ಅದಕ್ಕೋಸ್ಕರನೇ ಆಕೆಗೆ ಎದುರಾಗಿ ವಿರೋಧವಾಗಿ ಅನೇಕರು ಮಾತಾಡ್ತಾ ಬಂದ್ರು. और जब हम सच में प्रभु यीशु मसीह को जो लोग अंगीकार करते हैं, स्वीकार करते हैं, जिनके हृदय में प्रभु यीशु मसीह है, उनको निंदा अपमान जरूर आता है। ಯಾರ ಹೃದಯದಲ್ಲಿ ನಿಜವಾಗಿ ಯೇಸು ಕ್ರಿಸ್ತನವ್ರು ಇರ್ತಾರೋ, ಯೇಸು ಕ್ರಿಸ್ತನೊಂದಿಗೆ ನಿಕಟವಾಗಿರ್ತಾರ ಯಾರೋ, ಅವ್ರ ಜೀವಿತದಲ್ಲಿ ಖಚಿತವಾಗಿ ಕಷ್ಟ, ಕಣ್ಣೀರು ಇರ್ತವೆ, ಅವಮಾನಗಳು ಬರ್ತವೆ.
अगर आपके जीवन में कोई कष्ट दुख नहीं है बोलने से एक बार हम परीक्षा करना है कि सचमुच प्रभु यीशु मसीह मेरे हृदय में है कि नहीं। ಒಂದ್ ವೇಳೆ ನಿಮ್ ಜೀವಿತದಲ್ಲಿ ಕಷ್ಟಗಳಿಲ್ಲ ದುಃಖಗಳೇ ಇಲ್ಲ ಅಂದ್ರೆ ಮತ್ತೊಂದು ಆವರ್ತಿ ಪರೀಕ್ಷಿಸ್ಕೊಳ್ಬೇಕು ನಿಜವಾಗಿ ಹೃದಯದಲ್ಲಿ ಯೇಸು ಕ್ರಿಸ್ತನವ್ರು ಇದಾರಾ ಇಲ್ಲ ಅಂತ। प्रभु के वचन में लिखा है मत्तय सुसमाचार 5 अध्याय ದೇವ್ರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ ಮತ್ತಾಯನ ಸುವಾರ್ತೆ 5ನೇ ಅಧ್ಯಾಯ और 11 वचन 11-12 वचन 11-12ನೇ ವಚನ। ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯ 11 ಮತ್ತು 12ನೇ ವಚನ। ನನ್ನ ನಿಮಿತ್ತವಾಗಿ ಜನರು ನಿಮ್ಮನ್ನು ನಿಂದಿಸಿ ಹಿಂಸೆ ಪಡಿಸಿ ನಿಮ್ಮ ಮೇಲೆ ಕೆಟ್ಟ ಕೆಟ್ಟ ಮಾತುಗಳನ್ನು ಸುಳ್ಳಾಗಿ ಹೊರಿಸಿದರೆ ನೀವು ಧನ್ಯರು, ಸಂತೋಷ ಪಡಿರಿ, ಉಲ್ಲಾಸ ಪಡಿರಿ, ಪರಲೋಕದಲ್ಲಿ ನಿಮಗೆ ಬಹಳ ಫಲ ಸಿಕ್ಕುವುದು। ನಿಮಗಿಂತ ಮುಂಚೆ ಇದ್ದ ಪ್ರವಾದಿಗಳನ್ನು ಹೀಗೆ ಹಿಂಸೆ ಪಡಿಸಿದರಲ್ಲ। तो यहाँ पर हम देखते हैं मरियम प्रभु के लिए वो निंदा और झूठ बोलकर उसके विरोध में जो बुरी बातें कर रही थी सब कुछ उसने सहन किया। ಇಲ್ಲಿ ಮರಿಯಳ್ ನೋಡ್ತಾ ಇದ್ದೇವೆ, ಆಕೆ ದೇವ್ರ ನಿಮಿತ್ತವಾಗಿ ಯಾವುದೇ ನಿಂದೆಗಳಾಗ್ಲಿ ಅವಮಾನಗಳಾಗ್ಲಿ ಕಷ್ಟಗಳಾಗ್ಲಿ ಬಂದ್ರು ಕೂಡ ಆಕೆ ಸಹಿಸ್ಕೊಳ್ಳಿಕ್ಕೆ ಸಿದ್ಧಳಾಗ್ತಾ ಬಂದಳು। इसलिए वो धन्य स्त्री बन गई। ಅದಕ್ಕೋಸ್ಕರ ಆಕೆ ಧನ್ಯಳಾದಂತವಳಾಗಿದ್ದಾಳೆ। अगर आप प्रभु के लिए कुछ भी सहन करने के लिए तैयार नहीं है तो आप धन्य नहीं है। ನೀವು ಕರ್ತನಿಗೋಸ್ಕರ ಏನನ್ ಕೂಡ ಸಹಿಸ್ಕೊಳ್ಳಿಕ್ಕೆ ನೀವು ಸಿದ್ಧರಾಗಿಲ್ಲ ಅಂದ್ರೆ ನೀವು ಧನ್ಯರಲ್ಲ। हम सहन नहीं कर सकते। ನಾವು ಸಹಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ। क्यों बोलने से हम छोटे छोटे बातों में क्या बोलते हम मुझे सहन नहीं हो रहा है बोलते। ಏನ್ ಹೇಳ್ತೇವಂದ್ರೆ ಚಿಕ್ಕ ಚಿಕ್ಕ ಮಾತುಗಳಿಗೆ ನನಗ್ ಸಹನೆ ನಾನ್ ತಾಳ್ತಾ ಇಲ್ಲ ನನಗ್ ತಾಳ್ಮೆ ಇಲ್ಲ ಅಂತ। बहुत बार गलती करते हुए भी हम सहने के लिए तैयार नहीं होते हैं। ಎಷ್ಟೋ ತಪ್ಪುಗಳನ್ನ ಮಾಡಿದ್ರು ಕೂಡ ನಾವು ಸಹಿಸ್ಕೊಳ್ಳಿಕ್ಕೆ ಸಿದ್ಧರಾಗಿರೋದಿಲ್ಲ। परंतु मरियम के बारे में हम क्या देखते हैं, मतलब मरियम के जीवन में कितनी निंदा आए, झूठ बोलकर कितने लोग उसके विरोध में ये किए, परंतु प्रभु के लिए उसने सब कुछ सहन किए। ಇಲ್ಲಿ ಮರಿಯಳ ಜೀವಿತದಲ್ಲಿ ಕರ್ತನಿಗೋಸ್ಕರ ಆಕೆ ಅನೇಕ ಅವಮಾನಗಳನ್ನ ಸಹಿಸ್ತಾ ಇದಾರೆ, ಅನೇಕರು ಅಲ್ಲಸಲ್ಲದ ಮಾತುಗಳನ್ನ ಆಡ್ತಾ ಇದಾರಾದ್ರೆ ಆಕೆ ಅವಮಾನವನ್ನ ಸಹಿಸ್ತಾ ತಾಳ್ತಾ ತಾಳ್ಮೆಯಿಂದ ಇದ್ದಾಳೆ। प्रभु का वचन बोलता है अगर हम पाप करके दुख उठाते तो क्या बड़ी बात है। ದೇವ್ರ ವಾಕ್ಯ ಹೇಳ್ತದ ನಾವು ತಪ್ಪು ಮಾಡಿ ಗುದ್ದು ತಿನ್ನೋದ್ರಲ್ಲಿ ಅಥವಾ ಪಾಪ ಮಾಡಿ ನಾವು ತಪ್ಪು ಮಾಡಿದಲ್ಲಿ ನಾವು ಬಯಸ್ಕೊಳ್ಳುವಂತ ಸಹಜನೇ ರೀ। परंतु हम प्रभु के लिए जब हम दुख उठाते हैं तो वो प्रभु की दृष्टि में बहुत ही धन्यता है। ಆದ್ರೆ ನಾವು ಕರ್ತನಲ್ಲಿ ನಾವು ಒಂದು ವೇಳೆ ಕಷ್ಟಗಳ ಅವಮಾನಗಳ ದುಃಖ ಹೊಂದಿದೆ ಆದ್ರೆ ಅದು ಕರ್ತನ ದೃಷ್ಟಿಯಲ್ಲಿ ಎಷ್ಟೋ ಮಾನ್ಯವಾಗಿ ಯೋಗ್ಯವಾಗಿದೆ। प्रभु को स्वीकार करना बहुत आसान बात है। ಕರ್ತನನ್ನು ಸ್ವೀಕಾರ ಮಾಡ್ಕೊಳ್ಳುವುದು ಅತಿ ಸುಲಭವಾದಂತ ಕೆಲಸ। मुंह से कबूल करते हैं, मन से विश्वास करते हैं, ಬಾಯಿಂದ ಅರಿಕೆ ಮಾಡ್ಕೊಳ್ತೀವಿ, ಮನಸ್ಸಿಂದ ಒಪ್ಕೊಳ್ತೀವಿ। परंतु जब प्रभु के लिए सहना होता है तो बहुत कठिन लगता है। ಆದ್ರೆ ಕರ್ತನಿಗೋಸ್ಕರ ಸಹಿಸ್ಕೊಳ್ಳುವಂತ ವಿಷಯಗಳು ಯಾವಾಗ ಬರ್ತಾವ ಅವಾಗ ಕಠಿಣ ಅನಿಸ್ತದೆ। तो मरियम हमारे लिए एक आदर्श स्त्री है। ಆದ್ರೆ ಮರಿಯಳು ನಮಗೋಸ್ಕರ ಒಂದು ಆದರ್ಶವಾದಂತ ಸ್ತ್ರೀಯಾಗಿದ್ದಾಳೆ। वो भौतिक रूप से कितना दुख निंदा उसने सहन किया। ಭೌತಿಕವಾದಂತ ವಿಧಾನದಲ್ಲಿ ಎಷ್ಟೋ ನಿಂದೆಗಳನ್ನ ಅವಮಾನಗಳನ್ನ ಆಕೆ ಸಹಿಸ್ತಾ ಬಂದಿದ್ದಾಳೆ। प्रभु का वचन लिखा है फिलिपी पत्रिका 1 अध्याय ಫಿಲಿಪಿಯವರಿಗೆ ಬರೆದಂತ ಪತ್ರಿಕೆ 1ನೇ ಅಧ್ಯಾಯ 29ನೇ ವಚನ। ಫಿಲಿಪಿಯವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 29ನೇ ವಚನ ಹೇಗೆಂದರೆ, ಕ್ರಿಸ್ತನ ಮೇಲೆ ನಂಬಿಕೆ ಇಡುವುದು, ಆತನಿಗೋಸ್ಕರ ಬಾಧೆಯನ್ನು ಅನುಭವಿಸುವುದು ನಿಮಗೆ ಅನುಗ್ರಹವಾಗಿ ದೊರೆಯಿತು। लिखा है मसीह के कारण तुम पर यह अनुग्रह हुआ कि न केवल उस पर विश्वास करो पर उसके लिए दुख भी उठाओ। मतलब परमेश्वर का अनुग्रह क्या है, मतलब हम उसके लिए दुख उठाना। ಇಲ್ಲಿ ಕರ್ತನ ಕೃಪೆ ಅನುಗ್ರಹ ದಯೆ ಏನಿದೆ ಅಂದ್ರೆ ನಾವು ಆತನಿಗೋಸ್ಕರ ಬಾಧೆ ಪಡುವಂತದ್ದೇ। अनुग्रह से हमारा उद्धार हुआ, ಕೃಪೆಯಿಂದ ನಮಗೆ ರಕ್ಷಣೆ ದೊರೆಯಿತು, परंतु कृपा के द्वारा हम दुख भी सहन करना है।
ಅದೇ ಕೃಪೆಯಿಂದ ನಾವು ದುಃಖವನ್ನು ಕೂಡ ಸಹಿಸ್ಕೊಳ್ಬೇಕಾಗಿದೆ. तो मरियम के जीवन में हम दूसरी बात देखते हैं कि उसने क्या किया, प्रभु के लिए दुख उसने सहन किया. ಎರಡನೇದಾಗಿ ಮರಿಯಳ ಜೀವಿತದಲ್ಲಿ ಏನ್ ನೋಡ್ತೇವಂದ್ರೆ ಕರ್ತನಿಗೋಸ್ಕರ ಆಕೆ ದುಃಖವನ್ನು ಸಹಿಸ್ಕೊಳ್ತಾ ಬಂದಿದ್ದಾಳೆ. पहला हम देखते हैं कि वो पहले दीन नम्र होकर प्रभु के वचन के ऊपर विश्वास करके उसने हृदय में उसको स्वीकार किया. ಮೊದಲನೇದಾಗಿ ಏನ್ ನೋಡಿದೇವಂದ್ರೆ ಆಕೆ ದೇವ್ರ ವಾಕ್ಯದ ಮೇಲೆ ವಿಶ್ವಾಸ ಇಟ್ಟು ದೀನಳಾಗಿ ನಮ್ರಳಾಗಿ ದೇವ್ರ ವಾಕ್ಯಕ್ಕೆ ಒಳಗಾಗ್ತಾ ಬಂದಿದ್ದಾಳೆ. दूसरी बात देखते हैं कि प्रभु के नाम के लिए निंदा अपमान दुख उठाने के लिए तैयार हो गए. ಎರಡನೇದಾಗಿ ಕರ್ತನ ಹೆಸರಿಗೋಸ್ಕರ ಆಕೆ ದುಃಖ ಅವಮಾನ ಅನೇಕ ಪರಿಸ್ಥಿತಿಗಳನ್ನು ಎದುರಿಸ್ಲಿಕ್ಕೆ ಆಕೆ ಸಿದ್ಧಳಾಗಿದ್ದಾಳೆ. तीसरी बात हम देखते हैं कि मरियम के बारे में 46-47 ಮೂರನೇ ಮಾತು ಏನ್ ನೋಡ್ತೇವಂದ್ರೆ ಲೂಕನ ಬರೆಸುವಾರ್ತೆ ಮೊದಲನೇ ಅಧ್ಯಾಯ 36-37 ವಚನ. 46 से पढ़िए 50 तक. 42ರಿಂದ ಮತ್ತು ಎಲಿಜಬೆತ್ತಳು ಪವಿತ್ರಾತ್ಮ ಭರಿತಳಾಗಿ ಮಹಾಧ್ವನಿಯಿಂದ ಕೂಗಿ ನೀನು ಸ್ತ್ರೀಯರೊಳಗೆ 46 ಆಗ ಮರಿಯಳು ಹೇಳಿದ್ದೇನೆಂದರೆ ನನ್ನ ಪ್ರಾಣವು ಕರ್ತನನ್ನು ಕೊಂಡಾಡುತ್ತದೆ, ನನ್ನ ಆತ್ಮವು ನನ್ನ ರಕ್ಷಕನಾದ ದೇವರ ವಿಷಯದಲ್ಲಿ ಉಲ್ಲಾಸಗೊಂಡದೆ. ಆತನು ತನ್ನ ದಾಸಿಯ ದೀನ ಸ್ಥಿತಿಯ ಮೇಲೆ ಲಕ್ಷ್ಯವಿಟ್ಟಿದ್ದಾನೆ. ಇಗೋ ಇಂದಿನಿಂದ ತಲತಲಾಂತರದವರೆಲ್ಲ ನನ್ನನ್ನು ಧನ್ಯಳೆಂದು ಹೊಗಳುವರು. ಶಕ್ತನಾಗಿರುವ ಆತನು ನನಗೆ ದೊಡ್ಡ ಉಪಕಾರಗಳನ್ನು ಮಾಡಿದ್ದಾನೆ. ಆತನ ನಾಮವು ಪರಿಶುದ್ಧವಾದದ್ದು. ಆತನಲ್ಲಿ ಭಯಭಕ್ತಿ ಉಳ್ಳವರ ಮೇಲೆ ಆತನ ದಯೆಯು ತಲತಲಾಂತರದವರೆಗೂ ಇರುವುದು. तो यहाँ पर तीसरी बात हम देखते हैं, मरियम एक आराधना करने वाले, एक धन्यवाद देने वाली, प्रभु के उपकारों को स्मरण करने वाली स्त्री है. ಇಲ್ಲಿ ದೇವ್ರ ವಾಕ್ಯ ಏನ್ ಹೇಳ್ತಾ ಇದೆ ಅಂದ್ರೆ ಈಕೆ ದೇವ್ರ ವಾಕ್ಯವನ್ನು ಸ್ಮರಣೆ ಮಾಡುವಂತ ಸ್ತ್ರೀ ಆಗಿದ್ದಾಳೆ ಎಂಬುದಾಗಿ ನೋಡ್ತಾ ಇದ್ದೇವೆ. मतलब प्रभु के उपकारों को वो याद कर रही है. ದೇವರ ಉಪಕಾರಗಳನ್ನ ಇಲ್ಲಿ ಸ್ಮರಣೆ ಮಾಡ್ತಾ ಇದ್ದಾಳೆ. प्रभु ने उसके जीवन में कितने बड़े बड़े काम किए हैं उसको वो याद कर रही है. ದೇವರು ಆಕಿನ ವಿಷಯದಲ್ಲಿ ಸರ್ವಶಕ್ತನಾಗಿರುವಾತನು ಆಕಿನ ವಿಷಯದಲ್ಲಿ ಎಂತ ದೊಡ್ಡ ಉಪಕಾರಗಳನ್ನು ಮಾಡಿದಾನೆ ಎಂಬುದಕ್ಕೆ ಸ್ಮರಣೆ ಮಾಡ್ತಾ ಇದ್ದಾಳೆ. लिखा है कि 48 पढ़ो कन्नड़ 48 ಇಲ್ಲಿ 48ನೇ ವಚನದಲ್ಲಿ ಆತನು ತನ್ನ ದಾಸಿಯ ದೀನ ಸ್ಥಿತಿಯ ಮೇಲೆ ಲಕ್ಷ್ಯವಿಟ್ಟಿದ್ದಾನೆ. ಇಗೋ ಇಂದಿನಿಂದ ತಲತಲಾಂತರದವರೆಲ್ಲ ನನ್ನನ್ನು ಧನ್ಯಳೆಂದು ಹೊಗಳುವರು. मतलब वो अपनी दीन स्थिति को वो याद करते हुए प्रभु की आराधना कर रही है. ಆಕೆ ದೀನ ಸ್ಥಿತಿಯನ್ನು ತನ್ನ ಜ್ಞಾಪಕ ಮಾಡಿಕೊಂಡು ಕರ್ತನನ್ನು ಆರಾಧಿಸ್ತಾ ಇದ್ದಾಳೆ. प्रभु यीशु मसीह ने उसको कैसे दीन स्थिति में से उसको उठा के बहुत बड़े धन्यता उसको प्रभु ने दिया है, उसको याद करते हुए प्रभु की आराधना कर रही है. ದೇವರು ಆಕೆಗೆ ಎಂಥ ದೀನ ಸ್ಥಿತಿಯಿಂದ ಮೇಲೆತ್ತುತ್ತಾ ಬಂದಿದ್ದಾನೋ ಅದನ್ನು ಖಚಿತವಾಗಿ ಜ್ಞಾಪಕದಲ್ಲಿ ಇಟ್ಕೊಂಡು ಕರ್ತನನ್ನ ಆರಾಧನೆ ಮಾಡ್ತಾ ಇದ್ದಾಳೆ. तो आप और मैं करने का क्या है, मतलब आप प्रभु ने हमको किस नीचे स्थिति में से प्रभु ने हमको उठा के कितना बड़ा धन्यता प्रभु ने हमको दिया है, उसको याद करते हुए निरंतर हम प्रभु की स्तुति करना है. ನಾನು ನೀವುಗಳು ಕಲ್ತ್ಕೊಳ್ಬೇಕಾದಂತ ವಿಷಯ ಏನಂದ್ರೆ ದೇವರು ಎಂಥ ದೀನ ಸ್ಥಿತಿಯಿಂದ ಕೆಳ ಸ್ಥಿತಿಯಿಂದ ನಮಗ್ ಮೇಲ್ ತಂದಿದ್ದಾರೋ ಎಂಥ ಉಪಕಾರಗಳನ್ನ ಮಾಡಿದಾರೋ ನಮ್ ಜೀವಿತದಲ್ಲಿ ಸ್ಮರಿಸ್ಕೊಂಡಂತವರಾಗಿ ಕರ್ತನನ್ನ ಆರಾಧಿಸುವಂತವರಾಗಿರ್ಬೇಕು. हमेशा प्रभु के किए हुए हमारे जीवन में किए गए बड़े बड़े कामों को याद करते हुए हम उसकी आराधना करना है. ಪ್ರತಿ ಸಾರಿ ದೇವ್ರ ನಮ್ ಜೀವಿತದಲ್ಲಿ ಮಾಡಿರುವಂತ ದೊಡ್ಡ ದೊಡ್ಡ ಕೆಲಸಗಳನ್ನು ಉಪಕಾರಗಳನ್ನು ಸ್ಮರಿಸ್ಕೊಂಡು ನಾವು ಆತನನ್ನು ಆರಾಧಿಸುವಂತವರಾಗಿರ್ಬೇಕು. तीसरा गुण क्या है मरियम के जीवन में, मतलब वो क्या है, परमेश्वर की आराधना करने वाली स्त्री है. ಮೂರನೇ ಗುಣ ಮರಿಯಳಲ್ಲಿರುವಂತದ್ದು ಏನಂದ್ರೆ ಆಕೆ ಕರ್ತನ ಉಪಕಾರಗಳನ್ನು ಜ್ಞಾಪಕ ಮಾಡ್ಕೊಂಡು ಗುರುತಿಸ್ಕೊಂಡು ಆರಾಧಿಸುವಂತವಳಾಗಿದ್ದಾಳೆ. बहुत लोग क्या करते हैं, परमेश्वर के किए हुए उपकारों को भूल जाते हैं. ಅನೇಕರು ಏನ್ ಮಾಡ್ತಾರೆ ಅಂದ್ರೆ ದೇವ್ರು ಮಾಡಿರುವಂತಹ ಮೇಲುಗಳನ್ನು ಉಪಕಾರಗಳನ್ನು ಮರೆತು ಹೋಗುವಂತವರಾಗಿರ್ತಾರೆ. अपनी दीन स्थिति को प्रभु ने उनको उन्नत स्थिति में लाया तो अपनी दीन स्थिति को भूल जाते हैं.
ಕರ್ತನ ಒಂದು ವೇಳೆ ಉನ್ನತ ಸ್ಥಿತಿಯಲ್ಲಿ ತಂದಿರೋದಾದ್ರೆ ಅವ್ರ ದೀನ ಪರಿಸ್ಥಿತಿಯನ್ನು ಎಂಥದ್ರಿಂದ ಬಂದಿದ್ದೇವೆ ಅನ್ನುವಂಥದ್ದನ್ನು ಮರ್ತು ಹೋಗ್ತಾರೆ. तो मरियम के जीवन में हम क्या देखते हैं, मतलब मरियम अपनी दीन स्थिति को न भूलते हुए परमेश्वर के उपकारों को याद करते हुए प्रभु की आराधना कर रही है। ಮರಿಯಳು ತನ್ನ ದೀನ ಸ್ಥಿತಿಯನ್ನು ಮರ್ತು ಹೋಗ್ಲಾರ್ದೇನೆ ಕರ್ತನನ್ನು ಹಳೆಯ ಸ್ಥಿತಿಯನ್ನು ಜ್ಞಾಪಕ ಮಾಡಿಕೊಂಡು ಆರಾಧಿಸ್ತಾ ಇದ್ದಾಳೆ. चौथी बात हम देखते हैं, ಇನ್ನೊಂದು ಮಾತು ನಾವು ನೋಡ್ತೇವೆ. तो चौथी बात देखते हैं लूक सुसमाचार 2रा अध्याय। ಮತ್ತೊಂದು ಗುಣ ನೋಡ್ತಾ ಇದ್ದೇವೆ. 4ನೇ ವಿಷಯ ಏನಂದ್ರೆ ಲೂಕನ್ ಬರೆಸುವಾರ್ತೆ 2ನೇ ಅಧ್ಯಾಯ 17, 18, 19 17, 18, 19 ವಚನ. ಲೂಕನ್ ಬರೆಸುವಾರ್ತೆ 2ನೇ ಅಧ್ಯಾಯ 17, 18, 19 ವಚನ. ಅದನ್ನು ನೋಡಿದಾಗ ಅವರು ಆ ಮಗುವಿನ ವಿಷಯದಲ್ಲಿ ತಮಗೆ ಹೇಳಿದ್ದ ಮಾತನ್ನು ತಿಳಿಯಪಡಿಸಿದರು. ಅದನ್ನು ಕೇಳಿದವರೆಲ್ಲರೂ ತಮಗೆ ಕುರುಬರು ಹೇಳಿದ ಮಾತುಗಳಿಗೆ ಆಶ್ಚರ್ಯಪಟ್ಟರು. ಆದರೆ ಮರಿಯಳು ಆ ಮಾತುಗಳನ್ನೆಲ್ಲಾ ತನ್ನ ಮನಸ್ಸಿನಲ್ಲಿಟ್ಟುಕೊಂಡು ಯೋಚಿಸುತ್ತಿದ್ದಳು. तो मरियम के बारे में क्या हम देखते, मतलब जब मरियम ने ये जो गडरिय है, जो प्रभु यीशु मसीह को जो बालक था उसको देखकर जो बात वो प्रभु यीशु मसीह के बारे में कह रहे हैं, वो सब बातों को देखकर सुनकर मरियम क्या कर रही है, मतलब वो बातों को अपने हृदय में रख रही है। ಯಾವಾಗ ಯೇಸು ಕ್ರಿಸ್ತನವರು ಜನ್ಮಿಸ್ತಾ ಬಂದಿದ್ದಾರೆ ಲೋಕದಲ್ಲಿ, ಅನೇಕರು ಯೇಸು ಕ್ರಿಸ್ತನ ವಿಷಯದಲ್ಲಿ, ರಕ್ಷಕನ ವಿಷಯದಲ್ಲಿ ಹೇಳುವಂತ ಮಾತುಗಳನ್ನೆಲ್ಲವೂ ಆಕೆ ತನ್ನ ಹೃದಯದಲ್ಲಿ ಬಚ್ಚಿಟ್ಕೊಂಡು ಆಲೋಚನೆ ಮಾಡ್ತಾ ಇದ್ದಾಳೆ. मतलब जो कुछ प्रभु के बारे में वो देख रही है, सुन रही है, वो अपने हृदय में मन में रखकर उसको सोच रही है। ಯಾವ ವಿಷಯ ಕರ್ತನ ವಿಷಯದಲ್ಲಿ ಹೇಳ್ತಾ ಇದಾರೆ ಅವೆಲ್ಲಗಳ ಮನಸ್ಸಿನಲ್ಲಿ ಸಂಗ್ರಹಿಸಿಕೊಂಡು ಆಲೋಚನೆ ಮಾಡ್ತಾ ಇದ್ದಾಳೆ. तो मतलब कहने का मतलब आप और मैं भी जो भी हम प्रभु के बारे में जो वचन सुनते हैं, प्रभु के जो वचन सुनते हैं, जो अद्भुत काम हम आंखों से देखते हैं, वो देखकर वो सुनकर उनको अपने हृदय में रखना है। ಹೇಳುವಂತ ತಾತ್ಪರ್ಯ ಏನಂದ್ರೆ, ಯಾವ ರೀತಿ ಮರಿಯಳ ವಿಷಯಗಳನ್ನು ಗ್ರಹಿಸ್ಕೊಂಡು ಒಳಗಡೆ ಇಟ್ಕೊಳ್ತಾ ಇದ್ದಾಳೋ, ನಾವು ನೀವು ಕೂಡ ವಾಕ್ಯವನ್ನು, ದೇವ್ರು ಮಾಡಿರುವಂತಹ ಅದ್ಭುತ ಆಶ್ಚರ್ಯ ಕಾರ್ಯಗಳನ್ನ ನಮ್ ಕಣ್ಣಿನಿಂದ ನೋಡಿರುವಂತವುಗಳನ್ನ ನಮ್ ಹೃದಯದಲ್ಲಿ ನಾವು ಬಚ್ಚಿಟ್ಕೊಂಡು ಅವುಗಳನ್ನು ಯೋಚಿಸುವಂತವರಾಗಿ, ಧ್ಯಾನಿಸುವಂತವರಾಗಿರ್ಬೇಕು. बहुत बार हम वचन को सुनते हैं, भूल जाते हैं। ಅನೇಕ ಸಾರಿ ವಾಕ್ಯವನ್ನು ನಾವು ಕೇಳ್ತೇವೆ, ಮರ್ತು ಹೋಗ್ತೀವಿ. इसीलिए हम क्या करना है, प्रभु के वचन को अपने हृदय में रखना है। ಅದಕ್ಕೋಸ್ಕರ ನಾವು ದೇವ್ರ ವಾಕ್ಯವನ್ನು ಹೃದಯದಲ್ಲಿ ಇಟ್ಕೊಳ್ಬೇಕು. जब वचन हृदय में रहता है, वो वचन फलवंत होता है। ಯಾವಾಗ ವಚನ ಹೃದಯದಲ್ಲಿರ್ತದೋ ಆವಾಗ ಅದಕ್ಕೆ ಬಲ ಬರ್ತದೆ. प्रभु बहुत बार हम क्या करते हैं, मतलब वचन को हम सुनते हैं परंतु हृदय में रखकर उसके ऊपर विचार नहीं करते हैं। ನಾವು ಅನೇಕ ಸಾರಿ ವಾಕ್ಯವನ್ನ ಕೇಳ್ತೇವೆ, ಅದ್ರ ಹೃದಯದಲ್ಲಿ ಇಟ್ಕೊಂಡು ಅದ್ರ ವಿಷಯದಲ್ಲಿ ಆಲೋಚನೆ ಮಾಡೋದಿಲ್ಲ. परंतु मरियम के विषय में हम क्या देखते हैं, मतलब मरियम जो कुछ भी वो सुन रही है, देख रही है, सब अपने हृदय में रख रही है। ಮರಿಯಳಿಲಿ ಏನೆಲ್ಲಾ ಕೇಳ್ತಾ ಇದ್ದಾಳೋ, ಏನೆಲ್ಲಾ ನೋಡ್ತಾ ಇದ್ದಾಳೋ ಅವೆಲ್ಲವುಗಳನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಯೋಚನೆ ಮಾಡ್ತಾ ಇದ್ದಾಳೆ. परंतु हम क्या करते हैं, प्रभु के वचन संसार की बातें बहुत बार हमारे हृदय में रखते हैं, वचन को हमारे हृदय में स्थान नहीं रहता है। ಅನೇಕ ಸಾರಿ ಏನ್ ಮಾಡ್ತೇವೆ ಅಂದ್ರೆ, ಲೋಕದ ಮಾತುಗಳು, ಅನವಸರವಾದಂತ ಮಾತುಗಳನ್ನ ಹೃದಯದಲ್ಲಿ ಇಟ್ಕೊಂಡು ವಾಕ್ಯವನ್ನು ಹೃದಯದಲ್ಲಿ ಹೊರಗೆ ಹಾಕ್ತೇವೆ. जब दूसरे बातों में एक घड़ा भर के पानी है समझो, ಒಂದ್ ವೇಳೆ ಒಂದು ಕೊಡ ತುಂಬಾ ನೀರಿವೆ ಅನ್ಕೊಡ್ರಿ, उसमें और दूसरा पानी डालना बोलने से नहीं जाता है। ಇನ್ನೂ ಹೆಚ್ಚಿಗೆ ನೀರ್ ಹಾಕ್ಬೇಕಂದ್ರೆ ಅದ್ರ ಒಳಗಡೆ ಹೋಗಲ್ಲ. क्यों? वो पहले ही भरा हुआ है। ಯಾಕಂದ್ರೆ ಅದು ಮೊದಲಿನಿಂದಲೇ ತುಂಬಿದೆ. परंतु हम देखते हैं कि प्रभु का वचन जब हम हृदय को खाली करके प्रभु के वचन को अपने हृदय में भरना है। ಆದ್ರ ನಮ್ಮ ಹೃದಯವನ್ನು ಖಾಲಿ ಮಾಡ್ಕೊಂಡು ದೇವರ ವಾಕ್ಯವನ್ನ ಅದ್ರಲ್ಲಿ ತುಂಬಿಸ್ಬೇಕಾಗಿದೆ. हृदय में वचन रहने से ही वो वचन हम क्या है, बाहर कार्य रूप में आता है। ವಾಕ್ಯ ಹೃದಯದಲ್ಲಿದ್ದರೇನೆ ಕಾರ್ಯ ರೂಪದಲ್ಲಿ ಹೊರಗಡೆ ಬರ್ತದೆ. और वही 2रा अध्याय का 50 वचन को
ಅದೇ 2ನೇ ಅಧ್ಯಾಯದ 50ನೇ ವಚನ, ಲೂಕನ್ ಸುವಾರ್ತೆ 2ನೇ ಅಧ್ಯಾಯ 50ನೇ ವಚನ. ಆದರೆ ಆತನು ಹೇಳಿದ ಮಾತಿನ ಅರ್ಥವನ್ನು ಅವರು ಗ್ರಹಿಸಲಿಲ್ಲ. 51. ಬಳಿಕ ಆತನು ಅವರ ಜೊತೆಯಲ್ಲಿ ನಜರೇತಿಗೆ ಬಂದು ಅವರಿಗೆ ಅಧೀನನಾಗಿದ್ದನು. ಆತನ ತಾಯಿಯು ಈ ಸಂಗತಿಗಳನ್ನೆಲ್ಲ ತನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡಳು. प्रभु यीशु मसीह के बारे में जो ये बातें हुई है, जो ऊपर लिखी हुई है, मरियम ने अपने मन में रखी है. ಇಲ್ಲಿ ಮೇಲೆ ಬರೆಯಲ್ಪಟ್ಟಂತ ಮಾತುಗಳನ್ನೆಲ್ಲ ನೋಡಿ ಮರಿಯಳು ತನ್ನ ಮನಸ್ಸಿನಲ್ಲಿ ಇಟ್ಕೊಳ್ತಾ ಇದ್ದಾಳೆ. तो मतलब कहने का मतलब आप और मैं क्या करना है, प्रभु के वचन को अपने हृदय में रखकर उसके अनुसार चलना है. ಅದಕ್ಕೋಸ್ಕರ ಇಲ್ಲಿ ಏನ್ ಮಾಡ್ಬೇಕಾಗಿದೆ ಅಂದ್ರೆ ದೇವರ ವಾಕ್ಯವನ್ನು ಆತನ ಮಾತುಗಳನ್ನು ಹೃದಯದಲ್ಲಿ ಇಟ್ಕೊಂಡು ಅದರ ಅನುಸಾರವಾಗಿ ನಡಿಬೇಕಾಗಿದೆ. ಲೂಕ್ ಸುಸಮಾಚಾರ 8 ಅಧ್ಯಾಯ, ಲೂಕನ್ ಬರೆದ ಸುವಾರ್ತೆ 8ನೇ ಅಧ್ಯಾಯ 15ನೇ ವಚನ. ಲೂಕನು ಬರೆದ ಸುವಾರ್ತೆ 8ನೇ ಅಧ್ಯಾಯ 15ನೇ ವಚನ. ಮತ್ತೆ ಕೆಲವರು ವಾಕ್ಯವನ್ನು ಕೇಳಿ ಸುಗುಣವುಳ್ಳ ಒಳ್ಳೆಯ ಹೃದಯದಲ್ಲಿ ಇಟ್ಟುಕೊಂಡು ತಾಳ್ಮೆಯಿಂದ ಫಲವನ್ನು ಕೊಡುತ್ತಾರೆ. ಇವರೇ ಬೀಜ ಬಿದ್ದ ಒಳ್ಳೆಯ ನೆಲವಾಗಿರುವವರು. जो वचन सुनकर अपने भले मन को संभाले रहता है, वो धीरज से फलता है. ಇಲ್ಲಿ ಏನ್ ಬರೆಯಲ್ಪಟ್ಟಿದೆ ಅಂದ್ರೆ ಸುಗುಣವುಳ್ಳ ಒಳ್ಳೆ ಹೃದಯದಲ್ಲಿ ಯಾರ ವಾಕ್ಯವನ್ನು ಇಟ್ಕೊಳ್ತಾರೋ ಅವ್ರ ತಾಳ್ಮೆಯಿಂದ ಫಲ ಕೊಡ್ತಾರೆ ಅಂತ. तो मरियम वो प्रभु यीशु मसीह के जन्म से पहले जो वचन कहा गया था, उस वचन से लेकर सारी बातें, प्रभु की बातें अपने हृदय में रखकर धीरज के साथ उसके फल को वो देख रही है. ಆಕೆ ಯೇಸು ಕ್ರಿಸ್ತನ ಲೋಕಕ್ಕೆ ಬರೋದಕ್ಕಿಂತ ಮೊದಲಿಂದ ಆಕೆಗೆ ಯಾವ ವಾಕ್ಯಗಳಕ್ಕೆ ದೊರೀತಾ ಬಂದಿವೋ ಅವೆಲ್ಲವುಗಳನ್ನ ಇಟ್ಕೊಂಡು ಆಕೆ ಫಲಭರಿತವಾಗ್ತಾ ಬರ್ತಾ ಇದ್ದಾಳೆ. मरियम को बोला गया था लूक सुसमाचार 2 अध्याय का 34-35. ಮರಿಯಳಿಗೆ ಹೇಳಲ್ಪಟ್ಟಂತ ವಿಷಯ ಏನಂದ್ರೆ ಲೂಕನ್ ಬರೆದ ಸುವಾರ್ತೆ 2ನೇ ಅಧ್ಯಾಯ 34ನೇ ವಚನ. ಸೀಮೋನನು ಅವರನ್ನು ಆಶೀರ್ವದಿಸಿ ತಾಯಿಯಾದ ಮರಿಯಳಿಗೆ, ಇಗೋ ಈತನು ಇಸ್ರಾಯೇಲ್ ಜನರಲ್ಲಿ ಅನೇಕರು ಏಳುವುದಕ್ಕೂ ಕಾರಣನಾಗಿರುವನು ಮತ್ತು ಜನರು ಎದುರು ಮಾತಾಡುವುದಕ್ಕೆ ಗುರುತಾಗಿರುವನು. ಹೀಗೆ ಬಹು ಜನರ ಅಂತರಂಗದ ವಿಚಾರಗಳು ಬಯಲಿಗೆ ಬಂದಾವು. ಇದಕ್ಕೆ ಈತನು ಹುಟ್ಟಿದ್ದು. ಇದಲ್ಲದೆ ನಿನ್ನ ಪ್ರಾಣಕ್ಕಂತೂ ಅಲುಗು ನಾಟಿದಂತಾಗುವುದು ಎಂದು ಹೇಳಿದನು. मरियम को कैसा दुख होने वाला है, वो पहले ही उसको बताया गया था. ಮರಿಯಳಿಗೆ ಮುಂದೆ ಸಂಭವಿಸುವಂತ ದುಃಖವನ್ನು ಮೊದಲೇ ಹೇಳಲಾಗಿದೆ. ये सारी बातें क्या कर रही, मरियम अपने हृदय में रख रही है. ಇವೆಲ್ಲ ಮಾತುಗಳನ್ನು ಮರಿಯಳು ತನ್ನ ಹೃದಯದಲ್ಲಿ ಇಟ್ಕೊಳ್ತಾ ಇದ್ದಾಳೆ. तो आप और मैं क्या करना है, प्रभु के वचन को अपने हृदय में रखकर उसके ऊपर सोचना, ये प्रभु ने जो वचन आज मेरे लिए दिया है उसमें क्या है बोल के वो वचन की प्रतीति करना है. ಅದಕ್ಕೋಸ್ಕರ ದೇವ್ರ ವಾಕ್ಯವನ್ನು ಕೇಳಿ ದೇವ್ರ ವಾಕ್ಯ ಓದಿ ಆ ವಾಕ್ಯದಲ್ಲಿ ಏನಿದೆ ಎಂಬುದಾಗಿ ಕರ್ತನ ನನಗೆ ಏನ್ ಹೇಳ ಬಯಸ್ತಾ ಇದ್ದಾರೆ ಎಂಬುದಾಗಿ ಆಲೋಚನೆ ಮಾಡುವಂತವರಾಗಿರ್ಬೇಕು. इसलिए हम चौथी बात देखते हैं, प्रभु के वचन को अपने हृदय में रखकर उसको विचार करना और वचन के अनुसार हम चलना है. 4ನೇ ಮಾತು ಏನ್ ನೋಡ್ತೇವೆ ಅಂದ್ರೆ ದೇವ್ರ ವಾಕ್ಯವನ್ನು ನಮ್ಮ ಹೃದಯದಲ್ಲಿ ಇಟ್ಟುಕೊಂಡು ಆಲೋಚನೆ ಮಾಡ್ತಾ ಧ್ಯಾನಿಸ್ತಾ ವಾಕ್ಯಕ್ಕನುಸಾರವಾಗಿ ನಡೆಯುವಂತವರಾಗಿರ್ಬೇಕು. बात देखते हैं कि मरियम ने उस पढ़िए लोक सुसमाचार 2 अध्याय का 6-7 वर्ष. ಅದೇ ಲೂಕನ್ ಬರೆದ ಸುವಾರ್ತೆ 2ನೇ ಅಧ್ಯಾಯ 6 ಮತ್ತು 7ನೇ ವಚನಗಳು. ಆಗ ಮರಿಯಳು ಪೂರ್ಣ ಗರ್ಭಿಣಿಯಾಗಿದ್ದಳು. ಅವರು ಅಲ್ಲಿದ್ದಾಗ ಆಕೆಗೆ ದಿನ ತುಂಬಿತ್ತು. ಆಕೆಯು ತನ್ನ ಚೊಚ್ಚಲ ಮಗನನ್ನು ಹೆತ್ತು ಬಟ್ಟೆಯಲ್ಲಿ ಸುತ್ತಿ ಛತ್ರದಲ್ಲಿ ಅವರಿಗೆ ಸ್ಥಳವಿಲ್ಲದ ಕಾರಣ ಅವನನ್ನು ಗೋದಲಿಯಲ್ಲಿ ಮಲಗಿಸಿದಳು. तो यहाँ पर हम क्या देखते हैं, ठीक समय पर मरियम ने प्रभु यीशु मसीह को जन्म दिया. ಈ ಸಮಯದಲ್ಲಿ ಏನ್ ನೋಡ್ತೇವೆ ಅಂದ್ರೆ ಮರಿಯಳು ಯೇಸು ಕ್ರಿಸ್ತನವರಿಗೆ ಜನನ ಕೊಡುವಂತ ವಿಷಯವನ್ನು ನೋಡ್ತಾ ಇದ್ದೇವೆ. बारे में लिखा है 10-11 10 ಮತ್ತು 11ನೇ ವಚನದಲ್ಲಿ, ಆ ದೂತನು ಅವರಿಗೆ, ಹೆದರಬೇಡಿರಿ, ಕೇಳಿರಿ,
ಜನರಿಗೆಲ್ಲ ಮಹಾ ಸಂತೋಷವನ್ನುಂಟು ಮಾಡುವ ಶುಭ ಸಮಾಚಾರವನ್ನು ನಿಮಗೆ ತಿಳಿಸುತ್ತೇನೆ. ಅದೇನೆಂದರೆ, ಈ ಹೊತ್ತು ನಿಮಗೋಸ್ಕರ ದಾವೀದನೂರಲ್ಲಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ, ಆತನು ಕರ್ತನಾಗಿರುವ ಕ್ರಿಸ್ತನೇ ಅಂತ. तो मतलब प्रभु यीशु मसीह को उद्धारकर्ता को उसने क्या किया है, दुनिया को प्रकट किया है. ಕರ್ತನ ಅಂತ ಯೇಸು ಕ್ರಿಸ್ತನ ಜಗತ್ತನ್ನೇ ರಕ್ಷಿಸುವಂತಹ ಯೇಸು ಕ್ರಿಸ್ತನಕ್ಕೆ ಲೋಕಕ್ಕೆ ಪ್ರಚುರ ಪಡಿಸ್ತಾ ಇದ್ದಾಳೆ, ಪ್ರಕಟ ಮಾಡ್ತಾ ಇದ್ದಾಳೆ. अगर उस दिन प्रभु के वचन को वो क्या वचन को स्वीकार नहीं करती तो उद्धारकर्ता यीशु को वो प्रकट नहीं कर सकती थी. ಒಂದು ವೇಳೆ ಆಕೆ ದೇವರ ವಾಕ್ಯಕ್ಕೆ ವಿಧೇಯತೆ ತೋರಿಸಲಾರ್ದನೆ ಇರ್ತಿದ್ಳು ಅಂದ್ರೆ ಆಕೆ ರಕ್ಷಕನನ್ನು ಲೋಕಕ್ಕೆ ತರುವಂತವಳಲ್ಲ. उसने प्रभु यीशु मसीह परमेश्वर के वचन को हृदय में स्वीकार किया और क्या कर रही है, सब निंदा अवमान दुख को सहते हुए जगत को उद्धारकर्ता प्रकट करे. ಆಕೆ ದೇವರ ವಾಕ್ಯವನ್ನು ಹೃದಯದಲ್ಲಿ ಸ್ವೀಕಾರ ಮಾಡಿಕೊಂಡು ಒಪ್ಕೊಂಡು ಕಷ್ಟ ನಿಂದೆ ಅವಮಾನಗಳನ್ನು ಸಹಿಸಿಕೊಂಡು ಜಗದ್ ರಕ್ಷಕನನ್ನು ಲೋಕಕ್ಕೆ ಪ್ರಕಟಪಡಿಸ್ತಾ ಇದ್ದಾಳೆ. तो आप और मैं भी प्रभु यीशु मसीह हमारा उद्धार करता है, प्रभु यीशु मसीह हमारे हृदय में है, तो आप निंदा अवमान दुखों को उठाते हुए उद्धारकर्ता को हम दुनिया में प्रकट करना है. ನಾವು ಕೂಡ ಕರ್ತನನ್ನು ನಿಜವಾಗಿ ನಾವು ಸ್ವೀಕಾರ ಮಾಡಿರುವಂತವರೇ ಆಗಿದ್ದರೆ ಕಷ್ಟ ನಿಂದೆ ಅವಮಾನ ದುಃಖಗಳನ್ನು ಕಣ್ಣೀರನ್ನು ಸಹಿಸಿಕೊಳ್ತಾ ನಾವು ಕರ್ತನನ್ನು, ನಮ್ಮ ಹೃದಯದಲ್ಲಿರುವ ಕರ್ತನನ್ನು ಲೋಕಕ್ಕೆ ಪ್ರಕಟಪಡಿಸಬೇಕಾಗಿದೆ. अगर आपके हृदय में प्रभु यीशु मसीह है तो अवश्य वो प्रकट होता है. ಒಂದು ವೇಳೆ ನಿಜವಾಗಿ ನಿಮ್ಮ ಹೃದಯದಲ್ಲಿ ಯೇಸು ಕ್ರಿಸ್ತನವರು ಇರೋದಾದರೆ ಖಚಿತವಾಗಿ ನಿಮ್ಮ ಹೃದಯದಲ್ಲಿ ಇರುವಂತಹ ಕರ್ತನು ಪ್ರಕಟವಾಗ್ತಾನೆ. क्यों? हमारा प्रभु यीशु मसीह जीवित है. ಯಾಕಂದ್ರೆ ಕರ್ತನಾದಂತ ಯೇಸು ಕ್ರಿಸ್ತನವರು ಜೀವವುಳ್ಳಂತಹ ದೇವರಾಗಿದ್ದಾರೆ. हम दुनिया की रीति में देखा जाए तो ನಾವು ಲೋಕದ ರೀತಿಯಲ್ಲಿ ನೋಡೋದಾದ್ರೆ अगर एक बेटा पैदा होते बराबर मर गया समझो, ಒಂದು ವೇಳೆ ಒಂದು ಮಗು ಹುಟ್ಟಿದ ತಕ್ಷಣನೇ ಸತ್ತು ಹೋಗಿದೆ ಅನ್ಕೋರಿ, तो किसी को भी नहीं दिखाते हैं, ಯಾರು ಕೂಡ ತೋರ್ಸೋದಿಲ್ಲ, तुरंत उसको समाधि करते हैं. ತಕ್ಷಣನೇ ಒಂದ್ ಸಮಾಧಿ ಮಾಡ್ಬಿಡ್ತಾರೆ. तो कहने का मतलब प्रभु यीशु मसीह हमारा जीवित है, उद्धार करता है, तो हम क्या करना है, दुनिया को हमारे जीवन से प्रकट करना है. ಹೇಳುವಂತ ತಾತ್ಪರ್ಯ ಏನಂದ್ರೆ ನಮ್ ಜೀವಿತದಲ್ಲಿ ರಕ್ಷಕನಾದಂತ ಯೇಸು ಕ್ರಿಸ್ತನ ಒಳಗಡೆ ಇರೋದಾದ್ರೆ ನಮ್ಮ ಜೀವಿತದ ಮೂಲಕ ಆತನನ್ನು ಹೊರಗೆ ಪ್ರಕಟಪಡಿಸುವಂತವರಾಗಿರ್ಬೇಕು. क्यों बोलने से, हमारा प्रभु यीशु मसीह जो इस दुनिया में आया, हमारे पापों के लिए मर गया, गाड़ा गया और युगानुग के लिए वो जीवित है. ಯಾಕಂದ್ರೆ ಕರ್ತನಾದಂತ ಯೇಸು ಕ್ರಿಸ್ತನವರು ಈ ಲೋಕಕ್ಕೆ ಬಂದು ನಮಗೋಸ್ಕರ ಅವಮಾನ ಸಹಿಸಿಕೊಂಡು ಸತ್ತು ಸಮಾಧಿ ಮಾಡಲ್ಪಟ್ಟು ತಿರುಗಿ ಎದ್ದಿದ್ದಾನೆ. तो हम वो जीवित प्रभु यीशु मसीह को हम दुनिया को प्रकट करना है. ಆ ಜೀವಿತನಾದಂತ ನಿತ್ಯತ್ವದಿಂದ ಬದುಕುವಂತ ಯೇಸು ಕ್ರಿಸ್ತನನ್ನು ನಾವು ಲೋಕಕ್ಕೆ ಪ್ರಕಟಪಡಿಸಬೇಕಾಗಿದೆ. अगर आप हमारे चाल चलन से, हमारे जीवन से, हमारे सुवार्ता से दूसरों को हम प्रकट नहीं कर रहे बोलने से, ये भी बहुत सोचने का विचार है. हम अपने आप को एक बार अपने हृदय में सोचना है. ನಮ್ಮ ನಡತೆಗಳಿಂದ, ನಮ್ಮ ಗುಣಗಳಿಂದ, ನಮ್ಮ ಜೀವಿತದಿಂದ ನಾವು ಯೇಸು ಕ್ರಿಸ್ತನವರನ್ನು ತೋರಿಸ್ತಾ ಇಲ್ಲ, ಪ್ರಕಟಪಡಿಸ್ತಾ ಇಲ್ಲ ಅಂದ್ರೆ ನಮ್ಮಷ್ಟಕ್ಕೆ ನಾವು ಇನ್ನೊಂದ್ಸರಿ ಪರೀಕ್ಷೆ ಮಾಡ್ಕೊಳ್ಳುವಂತವರಾಗಿರ್ಬೇಕು. मतलब प्रभु यीशु मसीह हमारा उद्धार करता है. अगर आप उद्धार पाए हुए हैं, उद्धार करता यीशु को हृदय में स्वीकार किया है, तो अवश्य है कि हम दूसरों को सुवार्ता देना, हमारे जीवन से दूसरों के ऊपर प्रकट करना है. ನಾವು ನಿಜವಾಗಿ ರಕ್ಷಣೆ ಹೊಂದಿ ಯೇಸು ಕ್ರಿಸ್ತನವ್ರು ನಮ್ಮ ಜೀವಿತದಲ್ಲಿ ಇರೋದಾದ್ರೆ ಅವಸರವಾದಂತ ವಿಷಯ ಏನಂದ್ರೆ ನಾವು ಇತರರಿಗೆ ಸುವಾರ್ತೆ ಹೇಳಿ ನಮ್ಮ ಜೀವಿತದ ಮೂಲಕ ಯೇಸು ಕ್ರಿಸ್ತನನ್ನು ಕಂಡುಕೊಳ್ಳುವಂತೆ ನಾವು ಪ್ರಕಟಿಸುವಂತವರಾಗಿರ್ಬೇಕು. तो मरियम क्या कर रहे हैं, मतलब मरियम को प्रभु यीशु मसीह को जन्म देकर दुनिया को प्रकट किया कि यही उद्धार करता है. ಇಲ್ಲಿ ಮರಿಯಳು ಜಗದ್ರಕ್ಷಕನನ್ನು ಹೆತ್ತು ಏನ್ ಮಾಡ್ತಾ ಇದ್ದಾಳೆ ಅಂದ್ರೆ ಜಗದ್ರಕ್ಷಕನನ್ನು ಪ್ರಕಟಪಡಿಸ್ತಾ ಇದ್ದಾಳೆ. तो हम भी हमारे जीवन से प्रभु यीशु मसीह को प्रकट करना है.
ನಾವು ಕೂಡ ನಮ್ಮ ಜೀವಿತದಿಂದ ಕರ್ತನ ಹಂತ ಯೇಸು ಕ್ರಿಸ್ತನವರನ್ನು ಪ್ರಚುರಪಡಿಸಬೇಕು, ಪಡಿಸಬೇಕಾಗಿದೆ. मरियम का और एक गुण हम देखते हैं यूहन्ना सुवार्ता 2 अध्याय ಮರಿಯಳ ಇನ್ನೊಂದು ಗುಣವನ್ನು ನಾವು ನೋಡ್ತೇವೆ ಯೋಹಾನ್ ಬರೆಸುವಾರ್ತೆ 2ನೇ ಅಧ್ಯಾಯ और 2, 3, 4 5 वचन. 2ನೇ ಅಧ್ಯಾಯ 2, 3, 4, 5ನೇ ವಚನ. ಯೋಹಾನ್ ಬರೆಸುವಾರ್ತೆ 2ನೇ ಅಧ್ಯಾಯ 2ನೇ ವಚನದಿಂದ 5ನೇ ವಚನದವರೆಗೂ. ಯೇಸುವನ್ನು ಆತನ ಶಿಷ್ಯರನ್ನು ಮದುವೆಗೆ ಕರೆದರು. ದ್ರಾಕ್ಷಾರಸವು ಸಾಲದೆ ಹೋಗಲಾಗಿ ಯೇಸುವಿನ ತಾಯಿ ಆತನಿಗೆ, ಅವರಲ್ಲಿ ದ್ರಾಕ್ಷಾರಸವಿಲ್ಲ ಎಂದು ಹೇಳಿದ್ದಳು. ಯೇಸು ಆಕೆಗೆ, ಅಮ್ಮ, ನನ್ನ ಗೊಡವೆ ನಿನಗೇಕೆ? ನನ್ನ ಸಮಯವು ಇನ್ನೂ ಬಂದಿಲ್ಲ ಎಂದು ಹೇಳಲು ಆತನ ತಾಯಿಯು ಕೆಲಸದವರಿಗೆ, ಆತನು ನಿಮಗೆ ಏನು ಹೇಳುವನೋ ಅದನ್ನು ಮಾಡಿರಿ ಅಂದಳು. कन्नड़ में अम्मा बोल के लिखा है, ಕನ್ನಡದಲ್ಲಿ ಅಮ್ಮ ಎಂಬುದಾಗಿ ಬರೆಯಲ್ಪಟ್ಟಿದೆ. परंतु हिंदी में लिखा है ये महिला बोल के लिखा है. ಅದರ ಹಿಂದಿಯಲ್ಲಿ ಏ ಮಹಿಳೆ ಅಥವಾ ಸ್ತ್ರೀ ಅಂತ ಬರೆಯಲ್ಪಟ್ಟಿದೆ. मुझे तुझसे क्या काम है? ನನ್ನೊಂದಿಗೆ ನಿನಗೆ ಏನ್ ಕೆಲ್ಸ? मेरा समय अभी नहीं आया. ನನ್ ಸಮಯ ಇನ್ನು ಬಂದಿಲ್ಲ. मतलब मरियम ये बात है कहने के बाद उसने क्या किया, बेजार करके नहीं लिया. ಯಾವಾಗ ಯೇಸು ಕ್ರಿಸ್ತನವ್ರಿಗೆ ಮಾತು ಹೇಳ್ತಾ ಇದಾರ ಆಕೆ ಬೇಸರಗೊಳ್ತಾ ಇಲ್ಲ ಮಾತಿಗೆ. क्यों बोलने से, हाँ तू मेरा बेटा है, मुझे ऐसा क्यों बोलता है, मेरी बात सुनना, ऐसा नहीं बोल रही वो. ನೀ ನನ್ ಮಗ ಇದ್ದಿ, ನಾನ್ ಹೇಳಿರೋಂಥದ್ ನೀನ್ ಕೇಳ್ಬೇಕು ಅಂತ ಕೂಡ ಹೇಳ್ತಾ ಇಲ್ಲ. वो क्या बोल रहे? 5 वचन पढ़िए. 5ನೇ ವಚನ ಏನ್ ಹೇಳ್ತಾ ಇದ್ದಾಳಂದ್ರೆ, ಆತನ ತಾಯಿಯು ಕೆಲಸದವರಿಗೆ, ಆತನು ನಿಮಗೆ ಏನು ಹೇಳುವನೋ ಅದನ್ನು ಮಾಡಿರಿ ಅಂದಳು. वो माता ने सेवकों से कहा, जो कुछ वो तुमसे कहे वही करना है. ಇಲ್ಲಿ ಮರಿಯಳು ಏನ್ ಹೇಳ್ತಾ ಇದ್ದಾಳಂದ್ರೆ, ಆತನ ಏನೆಲ್ಲಾ ಹೇಳ್ತಾನೋ ನೀವ್ ಅದನ್ನ ಮಾಡ್ರಿ ಅಂತ. हम क्या बोलते? ನಾವೇನ್ ಹೇಳ್ತೀವಿ? कुछ काम करने के लिए जा रहे तो ಏನಾದ್ರೂ ಕೆಲ್ಸ ಮಾಡ್ಲಿಕ್ಕೆ ಹೋಗ್ತಾ ಇದ್ರೆ, मैं जो बोलते हैं वही सुनना है. ನಾನೇನ್ ಹೇಳ್ತೀನೋ ಅದನ್ನೇ ಮಾಡ್ರಿ ಅಂತ. परंतु मरियम बोलते हैं, जो कुछ वह तुमसे कहता है वही करना है. ಆದ್ರೆ ಮರಿಯಳು ಹೇಳ್ತಾ ಇದ್ದಾಳೆ, ಏನೆಲ್ಲಾ ಆತನ ಹೇಳ್ತಾನೋ ನೀವು ಅದನ್ನ ಕೇಳ್ರಿ ಅಂತ. तो मतलब हम भी क्या करना है, लोगों को जो दुख में, कष्ट में, निराशा में है, उन लोगों को प्रभु के पास लेके आना है. ನಾವ್ ಏನ್ ಮಾಡ್ಬೇಕಂದ್ರೆ, ಯಾರು ರೋಗದಲ್ಲಿ, ಕಷ್ಟದಲ್ಲಿ, ದುಃಖದಲ್ಲಿ ಇದ್ದಾರೋ, ನಿರಾಶ ಪರಿಸ್ಥಿತಿಗಳಲ್ಲಿದ್ದಾರೋ ಅವರನ್ನ ಯೇಸು ಕ್ರಿಸ್ತನವರಿಗೆ ತೋರಿಸುವಂತವರಾಗಿರ್ಬೇಕು. तो यहाँ पर ये लोग बहुत निराशाओं में है. क्यों? द्राक्षारस शादी में खत्म हो गया है. ಇಲ್ಲಿರುವಂತ ಜನರು ನಿರಾಶೆಯಲ್ಲಿದ್ದಾರೆ, ಯಾಕಂದ್ರೆ ಅಲ್ಲಿ ದ್ರಾಕ್ಷಾರಸ ಮುಗ್ದು ಹೋಗಿದೆ. अभी क्या करना मालूम नहीं हो रहा है. ಈಗ ಏನ್ ಮಾಡ್ಬೇಕೋ ಗೊತ್ತಾಗ್ತಾ ಇಲ್ಲ. तब वो बोल रही है कि जो कुछ वो तुमसे कहता है वही तुम करना है. ಮರಿಯಳು ಹೇಳ್ತಾ ಇದ್ದಾಳೆ, ಆತನ ಏನ ಹೇಳ್ತಾನೋ ಅದನ್ನ ಮಾಡ್ರಿ ಅಂತ. और हम देखते हैं कि वो लोगों ने प्रभु की बातों को सुन के उसके अनुसार किए, और क्या हो गया, पानी का द्राक्षरस बन गया. ಅಲ್ಲಿರುವಂತ ಜನರು ಯೇಸು ಕ್ರಿಸ್ತನವ್ರು ಏನ್ ಹೇಳ್ತಾ ಬಂದ್ರು ಅದನ್ನೇ ಕೇಳ್ತಾ ಬಂದ್ರು. ಅಲ್ಲಿ ಅವರು ನೀರು ದ್ರಾಕ್ಷಾರಸವಾಗುವಂತದನ್ನು ನೋಡ್ತಾ ಬಂದ್ರು. मरियम ये नहीं बोली मैं बोली इसलिए ये हो गया, ऐसा नहीं, परंतु वो अपने जीवन में प्रभु को आदर दे रही है. ಮರಿಯಳಿಲ್ಲಿ ನಾನ್ ಹೇಳಿದ್ದೇನೆ ಅದಕ್ಕೆ ಆ ರೀತಿ ಆಯ್ತು ಅಂತ ಹೇಳ್ತಾ ಇಲ್ಲ, ಆದ್ರೆ ಕರ್ತನನ್ನು ತೋರಿಸ್ತಾ ಬಂದಳು. तो आपको हम भी ऐसे लोगों को जो हम प्रभु के पास लेके आना है. ನಿರಾಶೆಯಲ್ಲಿರುವಂತ ಇಂಥ ಜನರಿಗೆ ನಾವು ಕೂಡ ಕರ್ತನ ಹತ್ರ ತೆಗೆದುಕೊಂಡು ಬರ್ಬೇಕಾಗಿದೆ. और उनको कहना है कि प्रभु जो आपको कहता है वही करना है. ಅವ್ರಿಗೆ ಏನ್ ಹೇಳ್ಬೇಕಂದ್ರೆ, ಕರ್ತ ನಿಮ್ಮೊಂದಿಗೆ ಏನ್ ಹೇಳ್ತಾರೋ, ದೇವರು ನಿಮಗೆ ಏನ್ ಹೇಳ್ತಾರೋ ನೀವು ಅದನ್ನೇ ಮಾಡ್ರಿ ಅಂತ. अगर वो मानेंगे तो वो आशीष पाएंगे. ಒಂದ್ ವೇಳೆ ಅವರು ಒಪ್ಕೊಳ್ತಾರ, ಅವ್ರ ಆಶೀರ್ವಾದ ಹೊಂದ್ತಾರೆ. अगर नहीं मानेंगे तो वो उनको प्रतिफल मिलेगा. ಒಂದ್ ವೇಳೆ ಕೇಳಲಿಲ್ಲ, ಒಪ್ಕೊಳ್ಳಿಲ್ಲ ಅಂದ್ರೆ ಅವ್ರ ಪ್ರತಿಫಲವನ್ನು ಹೊಂದುತ್ತಾರೆ. इसलिए हमको कहने का ये कि लोगों को हम प्रभु के पास लेके आना है.
ಹೇಳುವಂತ ಒಂದೇ ವಿಷಯ ಏನಂದ್ರೆ ಜನರನ್ನು ನಾವು ದೇವ್ರ ಹತ್ರ ಕರ್ಕೊಂಡ್ ಬರ್ಬೇಕು. और कहना है कि प्रभु यीशु मसीह प्रभु का वचन जो बोलता है उसके अनुसार करो। ದೇವ್ರ ವಾಕ್ಯ ಏನ್ ಹೇಳ್ತದೋ ಅದ್ರ ಅನುಸಾರವಾಗಿ ನಡಿಬೇಕು. ऐसा करने से हमारी हम मध्यस्थी करना, उनके लिए प्रार्थना करना, तो प्रभु क्या करता है, बड़े बड़े अद्भुत काम करता है। ಅವ್ರ ವಿಷಯದಲ್ಲಿ ಯಾವಾಗ ನಾವು ಪ್ರಾರ್ಥನೆ ಮಾಡೋದಾದ್ರೆ ದೇವರು ದೊಡ್ಡ ದೊಡ್ಡ ಕಾರ್ಯಗಳನ್ನು ಮಾಡ್ತಾರೆ. और एक वचन पढ़ेंगे मरियम के बारे में। ಮರಿಯಳ ವಿಷಯದಲ್ಲಿ ಇನ್ನೊಂದು ವಚನವನ್ನು ಓದ್ಕೊಳ್ಳೋಣ. लूक सुसमाचार ಲೂಕನ್ ಬರೆದ ಸುವಾರ್ತೆ 14 ಕ್ಷಮಿಸ್ರಿ, ಮತ್ತಾಯನ ಬರೆದ ಸುವಾರ್ತೆ है कि जब प्रभु यीशु मसीह क्रूस पर चढ़ाए जा रहे थे, ಯಾವಾಗ ಯೇಸು ಕ್ರಿಸ್ತನವರಿಗೆ ಶಿಲುಬೆ ಮೇಲೆ ಹಾಕ್ತಾ ಇದ್ದಾರೋ, तो क्रूस के ऊपर जाते समय प्रभु यीशु मसीह उन स्त्रियों को बोल रहे हैं, तो हे यरूशलेम की पुत्रियों, मेरे लिए नहीं परंतु तुम अपने लिए अपने बच्चों के लिए रो। ಇಲ್ಲಿ ಯೇಸು ಕ್ರಿಸ್ತನವರು ಹೇಳ್ತಾ ಇದ್ದಾರೆ ಏನಂದ್ರೆ, ಅಲ್ಲಿರುವಂತ ಸ್ತ್ರೀಯರು ಆತನ ವಿಷಯದಲ್ಲಿ ಅಳ್ತಾ ಇರುವಾಗ, ಸ್ತ್ರೀಯರೇ ನೀವು ನನ್ಗೋಸ್ಕರ ಅಳ್ಬೇಡ್ರಿ, ಅದು ನಿಮ್ಗೋಸ್ಕರ ನಿಮ್ ಮಕ್ಕಳಿಗೋಸ್ಕರ ಅಳ್ರಿ ಅಂತ. तो हम देखते हैं कि उन रोने वाली स्त्रियों में से मरियम भी उस गुंप में है। ಇಲ್ಲಿ ಅಳುವಂತ ಸ್ತ್ರೀಯರಲ್ಲಿ ಮರಿಯಳು ಕೂಡ ಒಬ್ಬಳಾಗಿದ್ದಾಳೆ. तो उसमें से क्या देखते, मतलब मरियम अपने बच्चों के लिए रोकर उनके लिए प्रार्थना करी है। ಇಲ್ಲಿ ಏನ್ ನೋಡ್ತಾ ಇದ್ರೆ, ಮರಿಯಳು ಅತ್ತು ಅವ್ರ ಮಕ್ಕಳಿಗೋಸ್ಕರ ಪ್ರಾರ್ಥಿಸ್ತಾ ಇದ್ದಾಳೆ. मरियम को और भी दूसरे बच्चे थे, ಮರಿಯಳಿಗೆ ಇನ್ನು ಬೇರೆ ಮಕ್ಕಳಿದ್ದಾರೆ. और हम देखते हैं कि मरियम ने क्या है, अपने आंसुओं को बहाकर उनके लिए भी प्रार्थना की। ಇಲ್ಲಿ ಮರಿಯಳು ಕಣ್ಣೀರ್ ಸುರಿಸಿ ಇನ್ನು ಉಳಿದಂತ ಮಕ್ಕಳಿಗೋಸ್ಕರ ಆಕೆ ಪ್ರಾರ್ಥಿಸ್ತಾ ಇದ್ದಾಳೆ. और प्रेरितों के काम में देखा जाए तो उनके भाई भी वो प्रार्थना में आए बोल के लिखा हुआ है। ಇಲ್ಲಿ ಅಪೊಸ್ತಲರ ಕೃತ್ಯಗಳಲ್ಲಿ ನೋಡೋದಾದ್ರೆ ಅವ್ರ ಅಣ್ಣನ್ ಕೂಡ ಈ ಪ್ರಾರ್ಥನೆಯಲ್ಲಿ ಬಂದಿದ್ದಾನೆ ಎಂಬುದಾಗಿ ನೋಡ್ತೇವೆ. तो और हम कुछ प्रभु के दासों के मुंह से सुने हैं कि यहूदा पत्रिका, याकूब पत्रिका जो लिखे हैं उनके भाई है बोल के सुने हैं। ಅನೇಕ ದೇವದಾಸರ ಬಾಯಿಂದ ಕೇಳಿರುವಂತ ಮಾತೇನೆಂದ್ರೆ, ಯಾಕೋಬನ್ ಬರೆದ ಪತ್ರಿಕೆ ಮತ್ತು ಯೂದನ್ ಬರೆದ ಪತ್ರಿಕೆ ಇವರಿಬ್ಬರು ಯೇಸು ಕ್ರಿಸ್ತನ ಸಹೋದರರು ಎಂಬುದಾಗಿ. प्रभु यीशु मसीह रहने समय तक उन्होंने प्रभु के ऊपर विश्वास नहीं किया। ಕರ್ತನಾದಂತ ಯೇಸು ಕ್ರಿಸ್ತನವರು ಇರುವಂತವರೆಗೂ ಅವರು ಯೇಸು ಕ್ರಿಸ್ತನ ಮೇಲೆ ವಿಶ್ವಾಸ ಇಟ್ಟಿಲ್ಲ. परंतु मरियम की आंसुओं के साथ प्रार्थना उनको बचाए। ಆದ್ರೆ ಮರಿಯಳ ಕಣ್ಣೀರಿನ ಪ್ರಾರ್ಥನೆ ಅವರನ್ನು ಕಾಪಾಡ್ತಾ ಬಂದಿದೆ. आपके बच्चे भी अभी तक अगर उद्धार नहीं पाए हैं तो आप आंसुओं से अपने बच्चों के लिए रोना है। ಇಲ್ಲಿವರೆಗೂ ನಿಮ್ಮ ಮಕ್ಕಳು ಇನ್ನು ರಕ್ಷಣೆ ಹೊಂದಿಲ್ಲ ಅಂದ್ರೆ ನೀವು ಕಣ್ಣೀರಿನಿಂದ ನೀವು ಪ್ರಾರ್ಥನೆ ಮಾಡ್ಬೇಕಾಗಿದೆ. प्रभु का वचन खुद बोलता है, तुम अपने लिए अपने बच्चों के लिए रो। ದೇವ್ರ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ, ನೀವು ನಿಮಗೋಸ್ಕರ ನಿಮ್ ಮಕ್ಕಳಿಗೋಸ್ಕರ ಅಳ್ರಿ ಅಂತ. और तो वो अवश्य हमारे आंसुओं को देखकर एक दिन उनका उद्धार करेगा। ಆಮೇಲೆ ಕರ್ತನು ಖಚಿತವಾಗಿ ನಮ್ ಕಣ್ಣೀರನ್ನು ನೋಡಿ ನಮ್ ಮಕ್ಕಳನ್ನು ರಕ್ಷಿಸ್ತಾರೆ. इसलिए हम एक मरियम के जीवन से हम क्या देखते हैं, मतलब आंसुओं के साथ प्रार्थना करना है। ಈ ಮರಿಯಳ ಜೀವಿತದಿಂದ ನಾವ್ ಏನ್ ನೋಡ್ತೇವೆ ಅಂದ್ರೆ ಕಣ್ಣೀರಿನಿಂದ ಪ್ರಾರ್ಥನೆ ಮಾಡುವಂತದ್ದು. और एक वचन पढ़ेंगे, यूहन्ना सुसमाचार 19 अध्याय 19 चैप्टर। ಯೋಹಾನನ ಸುವಾರ್ತೆ 19ನೇ ಅಧ್ಯಾಯ
और 25, 26, 27. 25ರಿಂದ 27ರವರೆಗೂ ಯೋಹಾನ್ ಸುವಾರ್ತೆ 19ನೇ ಅಧ್ಯಾಯ 25ರಿಂದ 27ರವರೆಗೆ. ಯೇಸುವಿನ ಶಿಲುಬೆಯ ಬಳಿಯಲ್ಲಿ ಆತನ ತಾಯಿಯು, ಆತನ ತಾಯಿಯ ತಂಗಿಯು, ಕ್ಲೋಪನ ಹೆಂಡತಿಯಾದ ಮರಿಯಳು, ಮಗ್ದಲದ ಮರಿಯಳು ನಿಂತಿದ್ದರು. ಯೇಸು ತನ್ನ ತಾಯಿಯನ್ನು ಹತ್ತಿರದಲ್ಲಿ ನಿಂತಿದ್ದ ತನ್ನ ಪ್ರೀತಿಯ ಶಿಷ್ಯನನ್ನು ನೋಡಿ ತಾಯಿಗೆ, ಅಮ್ಮ, ಇಗೋ ನಿನ್ನ ಮಗನು ಎಂದು ಹೇಳಿದನು. ತರುವಾಯ ಆ ಶಿಷ್ಯನಿಗೆ, ಇಗೋ ನಿನ್ನ ತಾಯಿ ಎಂದು ಹೇಳಿದನು. ಆ ಹೊತ್ತಿನಿಂದ ಆ ಶಿಷ್ಯನು ಆಕೆಯನ್ನು ತನ್ನ ಮನೆಯಲ್ಲೇ ಇರಿಸಿಕೊಂಡನು. तो यहाँ पर हम देखते हैं कि प्रभु यीशु मसीह जब क्रूस पर चढ़ाए गए तो मरियम और बहुत सारी स्त्रियां क्रूस के पास खड़ी है. ಯಾವಾಗ ಯೇಸು ಕ್ರಿಸ್ತನವರನ್ನು ಶಿಲುಬೆಗೆ ಏರಿಸಿದಾರೋ ಆ ಸಮಯದಲ್ಲಿ ಮರಿಯಳು ಆಕೆಯೊಂದಿಗೆ ಇನ್ನೂ ಕೆಲವು ಜನ ಸ್ತ್ರೀಯರು ಆ ಶಿಲುಬೆ ಹತ್ರ ಇದ್ದಾರೆ. मतलब आप और मैं भी जो कष्ट दुख में है उनको हम उनके साथ रहकर हम उनको आदर न देना है. ಯಾರು ಕಷ್ಟದಲ್ಲಿ ದುಃಖದಲ್ಲಿ ಕಣ್ಣೀರಲ್ಲಿದ್ದಾರೋ ಅಂಥವ್ರ ಜೊತೆ ನಾವಿದ್ದು ಅವರಿಗೆ ಆಧರಿಸುವಂತವರಾಗಿರ್ಬೇಕು. और एक बात हम देखते हैं मरियम के बारे में, जब वो क्रूस के ऊपर चढ़ी है, अभी प्रभु यीशु मसीह का प्राण जाने वाला है, उससे पहले प्रभु मरियम को बोलते हैं कि नारी देख तेरा ये पुत्र है. ಯಾವಾಗ ಇನ್ನು ಯೇಸು ಕ್ರಿಸ್ತನವ್ರ ಪ್ರಾಣ ಸ್ವಲ್ಪ ಹೊತ್ತಿದೇನೋ ಆವಾಗ ತನ್ನ ತಾಯಿಯೊಂದಿಗೆ ಹೇಳ್ತಾ ಇದ್ದಾರೆ, ಇಗೋ ನಿನ್ನ ಮಗನು ಅಂತ ಹೇಳ್ತಾ ಇದ್ದಾರೆ. और उसको यूहन्ना को बोलते हैं वो तेरी माता है. ಮತ್ತೆ ಯೋಹಾನನೊಂದಿಗೆ ತನ್ನ ಪ್ರೀತಿಯ ಶಿಷ್ಯನೊಂದಿಗೆ ಹೇಳ್ತಾ ಇದ್ದಾರೆ, ಈಕೆ ನಿನ್ ತಾಯಿ ಅಂತ. उसी समय वह चेला उसको अपने घर ले गया. ಆ ಸಮಯದಿಂದ ಆ ಶಿಷ್ಯನು ಆಕೆಯನ್ನು ತನ್ನ ಹತ್ತಿರದಲ್ಲೇ ಇರಿಸ್ಕೊಂಡಂತ. इधर कहने का मतलब क्या है? ಈ ಹೇಳುವಂತ ತಾತ್ಪರ್ಯ ಏನಂದ್ರೆ, जो लोग प्रभु यीशु मरियम ने प्रभु यीशु मसीह के लिए अपने जीवन को अर्पण किया. ಮರಿಯಳು ಯೇಸು ಕ್ರಿಸ್ತನವರಿಗೋಸ್ಕರ ತನ್ನ ಜೀವಿತವನ್ನೇ ಅರ್ಪಿಸಿದಳು. और उसके लिए प्रभु यीशु मसीह लास्ट क्षण तक मरियम को क्या जब वो क्रूस के ऊपर जाने वाले तो उसको उन्होंने छोड़ नहीं दिया. मतलब जब प्रभु यीशु मसीह क्रूस पर जाने वाले थे ಯಾವಾಗ ಯೇಸು ಕ್ರಿಸ್ತನವರು ಶಿಲುಬೆ ಮೇಲೆ ಹೋಗುವಂತವರಾಗಿದ್ರು तो अपनी माँ को ऐसा ही छोड़ नहीं दिया. ಅವರು ತನ್ನ ತಾಯಿಗೆ ಮರಿಯಳಿಗೆ ಹಾಗೆ ಬಿಟ್ಟು ಹೋಗ್ಲಿಲ್ಲ. उनको एक जिम्मेदारी देकर यूहन्ना को सौंप देते हैं. ಒಬ್ಬರಿಗೆ ಜವಾಬ್ದಾರಿ ಕೊಟ್ಟು ಯೋಹಾನನಿಗೆ ಆ ಜವಾಬ್ದಾರಿಯನ್ನು ಕೊಡ್ತಾ ಇದ್ದಾನೆ. मतलब जब हम प्रभु के लिए अपने जीवन को अर्पण करते हैं, प्रभु मृत्यु तक हमको कभी भी नहीं छोड़ता है. ನಾವ್ ಯಾವಾಗ ಕರ್ತನಿಗೋಸ್ಕರ ನಮ್ ಜೀವಿತವನ್ನು ಸಮರ್ಪಿಸ್ಕೊಡ್ತೇವೋ ಮೃತ್ಯುವರೆಗೂ ಕರ್ತನು ಕೈ ಬಿಡುವಂತ ದೇವರಲ್ಲ. बहुत लोग बोलते हैं प्रभु यीशु मसीह को स्वीकार करने के बाद मुझे घर के लोग निकाल देते हैं, और ऐसा बहुत लोगों का ऐसा सोच रहता है. ಈ ಅನೇಕರ ಬಾಯಿಂದ ಯೇಸು ಕ್ರಿಸ್ತನವ್ರು ನಂಬಿರೋದಾದ್ರೆ ನಮಗ್ ಮನೆಯನ್ನು ಹೊರ ಹಾಕ್ತಾರೆ ಅನ್ನುವಂತ ಮಾತುಗಳು ಬರ್ತವೆ. परंतु प्रभु हमको कभी भी नहीं छोड़ता है. ಆದ್ರೆ ದೇವ್ರ ಮಾತ್ರ ಯಾವತ್ತೂ ಕೂಡ ಕೈ ಬಿಡೋದಿಲ್ಲ. जगत के अंत तक साथ रहने वाला प्रभु हमारे साथ है. ಜಗತ್ತು ಅಂತ್ಯವಾಗಿ ಆಗುವಂತವರೆಗೂ ಇರುವಂತ ದೇವರು ನಮ್ಮೊಂದಿಗಿದ್ದಾನೆ. प्रभु बोलता है मैं तुझे कभी नहीं छोड़ूंगा, कभी नहीं त्यागूंगा. ದೇವ್ರು ಹೇಳ್ತಾ ಇದಾರೆ, ನಾನು ನಿನ್ನನ್ನು ಬಿಡುವುದಿಲ್ಲ ಎಂಬುದಾಗಿ. इसलिए हम भविष्य के लिए चिंता नहीं करना, क्योंकि प्रभु हमारे आगे के बारे में भी प्रभु हमारे विषय में सोचता है. ನಾವು ಭವಿಷ್ಯತ್ತಿನ ವಿಷಯದಲ್ಲಿ ಚಿಂತೆ ಮಾಡುವಂತವರಾಗಿರ್ಬಾರ್ದು, ಯಾಕಂದ್ರೆ ದೇವರೇ ನಮ್ಮ ಭವಿಷ್ಯದ ವಿಷಯದಲ್ಲಿ ಆಲೋಚನೆ ಮಾಡಿದ್ದಾರೆ. एक वचन पढ़ के प्रार्थना करेंगे. ಒಂದು ವಾಕ್ಯ ಓದಿ ಪ್ರಾರ್ಥನೆ ಮಾಡೋಣ. प्रेरितों के काम पहला अध्याय ಅಪೊಸ್ತಲರ ಕೃತ್ಯಗಳು पहला अध्याय ಮೊದಲನೇ ಅಧ್ಯಾಯ 12 से 14 तक. 12ರಿಂದ 14ರವರೆಗೂ. ಅಪೊಸ್ತಲರ ಕೃತ್ಯಗಳು ಮೊದಲನೇ ಅಧ್ಯಾಯ 12ರಿಂದ 14ನೇ ವಚನ. ಆಗ ಅವರು ಎಣ್ಣೆ ಮರಗಳ ತೋಪು ಎನಿಸಿಕೊಳ್ಳುವ ಗುಡ್ಡದಿಂದ ಯೆರೂಸಲೇಮಿಗೆ ಹಿಂದಿರುಗಿ ಬಂದರು.
ಆ ಗುಡ್ಡಕ್ಕೂ ಯೆರೂಸಲೇಮಿಗೂ ಸಬ್ಬತ್ ದಿನದಲ್ಲಿ ಪ್ರಯಾಣ ಮಾಡುವಷ್ಟು ದೂರ. ಅವರು ಅಲ್ಲಿಗೆ ಬಂದು ತಾವು ಇರುತ್ತಿದ್ದ ಮೇಲಂತಸ್ತಿಗೆ ಹೋದರು. ಯಾರ್ಯಾರಂದರೆ ಪೇತ್ರ, ಯೋಹಾನ, ಯಾಕೋಬ, ಆಂದ್ರೆಯ, ಫಿಲಿಪ, ತೋಮ, ಬಾರ್ತಲೋಮಾಯ, ಮತ್ತಾಯ, ಅಲ್ಫಾಯನ ಯಾಕೋಬ, ಮತಾಭಿಮಾನಿ ಎನಿಸಿಕೊಂಡ ಸೀಮೋನ, ಯಾಕೋಬನ ಯೂದ ಇವರೇ. ಇವರೆಲ್ಲರೂ ಏಕ ಮನಸ್ಸಾಗಿ ದೇವರ ಪ್ರಾರ್ಥನೆಯಲ್ಲಿ ನಿರತರಾಗಿದ್ದರು. ಕೆಲವರು ಮಂದಿ ಹೆಂಗಸರು, ಯೇಸುವಿನ ತಾಯಿಯಾದ ಮರಿಯಳು, ಆತನ ತಮ್ಮಂದಿರು ಅವರ ಸಂಗಡ ಇದ್ದರು. तो यहाँ पर देखते हैं कि प्रभु यीशु मसीह स्वर्ग में उठा लिए जाने के बाद ಯಾವಾಗ ಯೇಸು ಕ್ರಿಸ್ತನವರು ಆರೋಹಣವಾಗಿ ಪರಲೋಕಕ್ಕೆ ಹೋಗಿದ್ದಾರೋ, तो ये प्रभु के शिष्य लोग और कई स्त्रियां, उसमें मरियम भी प्रार्थना के लिए एक हो गए हैं. ಇಲ್ಲಿ ಆತನ ಶಿಷ್ಯರು ಮತ್ತು ಸ್ತ್ರೀಯರು, ಆ ಸ್ತ್ರೀಯರಲ್ಲಿ ಯೇಸುವಿನ ತಾಯಿಯಾದಂತ ಮರಿಯಳು ಕೂಡ ಪ್ರಾರ್ಥನೆಯಲ್ಲಿ ನಿರತರಾಗಿದ್ದಾರೆ. तो हम इन आखिरी दिनों में हमको करना क्या है, मतलब प्रभु के लोगों के साथ प्रार्थना में लगे रहना है. ಈ ಅಂತ್ಯ ದಿನಗಳಲ್ಲಿ ನಾವು ಮಾಡಬೇಕಾದಂತ ವಿಷಯ ಏನಂದ್ರೆ ಕರ್ತನ ಮಕ್ಕಳೊಂದಿಗೆ ನಾವು ಪ್ರಾರ್ಥನೆಯಲ್ಲಿ ನಿರತರಾಗಿರ್ಬೇಕು. क्योंकि जो प्रभु स्वर्ग में गया है वो प्रभु फिर से अभी आने वाला है. ಯಾವ ಕರ್ತನು ಆರೋಹಣವಾಗಿ ಪರಲೋಕಕ್ಕೆ ಹೋಗಿದ್ದಾರೋ ಆ ಕರ್ತನು ಮತ್ತೆ ತಿರುಗಿ ಬರ್ಲಿಕ್ಕಿದ್ದಾನೆ. इसलिए प्रभु का वचन कहता है तुम जागते रहो और प्रार्थना करते रहो. ಅದಕ್ಕೋಸ್ಕರ ದೇವ್ರ ವಾಕ್ಯ ಹೇಳ್ತದೇನಂದ್ರೆ ನೀವು ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡುವಂತವರಾಗಿರ್ರಿ ಅಂತ. प्रभु का वचन बोलता है कि जैसा उस दिन को निकट आते हुए देखते हो वैसा तुम्हारा इकट्ठा होना नहीं छोड़ो. ನೀವು ಇತರರು ರೂಢಿ ಕಳ್ಕೊಂಡಿರುವಂತೆ ನೀವು ಒಂದಾಗುವಂಥದ್ದು ಅಥವಾ ಸಭೆಯಾಗಿ ಕೂಡ್ಕೊಳ್ಳುವಂಥದ್ದನ್ನು ಮರ್ತ ಹೋಗ್ಬೇಡ್ರಿ, ಬಿಟ್ಟು ಬಿಡ್ಬೇಡ್ರಿ ಅಂತ. ऐसा बातचीत करने के लिए, इधर उधर का टाइम पास करने के लिए नहीं, परंतु प्रार्थना में एक मन होकर प्रार्थना में लगे रहना है. ಅನವಸರವಾದಂತ ಮಾತುಗಳನ್ನ ಆಡುವುದಕ್ಕೂ ಸುಮ್ನೆ ಸಮಯ ಕಾಲ ಹರಣೆ ಮಾಡುವುದಕ್ಕೂ ಒಂದಾಗಿ ಕೂಡ್ಬೇಡ್ರಿ, ಆದ್ರೆ ಒಂದು ಮನಸ್ಸಿನಿಂದ ಪ್ರಾರ್ಥನೆ ಮಾಡ್ಲಿಕ್ಕೆ ನೀವು ಸಹವಾಸದಲ್ಲಿರಿ ಅಂತ. मरियम के जीवन में देखते हैं, मरियम प्रार्थना प्रभु के लोगों के साथ प्रार्थना में लगे रहे. ಇಲ್ಲಿ ಮರಿಯಳ ವಿಷಯದಲ್ಲಿ ನೋಡೋದಾದ್ರೆ ಕರ್ತನ ಮಕ್ಕಳೊಂದಿಗೆ ಆಕೆ ಪ್ರಾರ್ಥನೆಯಲ್ಲಿ ನಿರತಳಾಗಿದ್ದಳು. इसलिए प्रभु के मरियम के बारे में लिखा है कि मरियम स्त्रियों में धन्य स्त्री है. ಅದಕ್ಕೋಸ್ಕರನೇ ದೇವರ ವಾಕ್ಯದಲ್ಲಿ ಮರಿಯಳ ವಿಷಯದಲ್ಲಿ ಬರೆಯಲ್ಪಟ್ಟಿದೆ ಏನಂದ್ರೆ ಸ್ತ್ರೀಯರಲ್ಲಿ ಧನ್ಯಳು ಎಂಬುದಾಗಿ. प्रभु का वचन बोलता है मरियम के ऊपर प्रभु का अनुग्रह हुआ. ದೇವ್ರ ವಾಕ್ಯ ಹೇಳ್ತದೆ ಮರಿಯಳ ಮೇಲೆ ದೇವರ ಅನುಗ್ರಹ ಅಥವಾ ದಯೆ ದೊರಕಿದೆ ಅಂತ. प्रभु का दास पौल बोलता है परमेश्वर का जो अनुग्रह तुम पर हुआ है वो व्यर्थ नहीं होने देना. ದೇವ್ರ ಪೌಲನ ಹೇಳ್ತಾ ಇದ್ದಾನೆ ಏನಂದ್ರೆ ದೇವ್ರ ಅನುಗ್ರಹ ನಿಮ್ಮ ಮೇಲೆ ಯಾವ್ದು ಕೃಪೆ ನಿಮ್ಮ ಮೇಲೆ ಇದೆನೋ ಅದನ್ನು ವ್ಯರ್ಥವಾಗಿ ಹೋಗ್ಲಿಕ್ಕೆ ಬಿಡ್ಬೇಡ್ರಿ ಅಂತ. इसलिए आपके ऊपर मेरे ऊपर भी प्रभु की कृपा हुई है तो हमारे जीवन में व्यर्थ नहीं जाने देना है. ನಮ್ಮ ಮೇಲೆ ನಿಮ್ ಮೇಲೆ ಇರುವಂತ ದೇವ್ರ ಕೃಪೆ ವ್ಯರ್ಥವಾಗಿ ಹೋಗ್ಲಿಕ್ಕೆ ಅವಕಾಶ ಕೊಡ್ಲಾರ್ದೇನೆ ನೋಡ್ಕೊಳ್ಳೋಣ. जो मरियम के गुण है वो हमारे जीवन में रहना है. ಯಾವ ಮರಿಯಳ ಗುಣಗಳಕ್ಕೆ ಅಲ್ಲಿವೇನೋ ಆ ಗುಣಗಳು ನಮ್ಮಲ್ಲಿ ಕೂಡ ಇರ್ಬೇಕು. तो आप धन्य स्त्री है. ಆವಾಗ ನೀವು ಧನ್ಯರಾದಂತವರಾಗ್ತೀರಿ. प्रभु का वचन बोलता है तू स्त्रियों में धन्य है, तेरा पेट का फल धन्य है. ದೇವ್ರ ವಾಕ್ಯ ಹೇಳ್ತದೆ ನೀನು ಸ್ತ್ರೀಯರಲ್ಲಿ ಧನ್ಯಳು, ನಿನ್ನ ಗರ್ಭ ಕೂಡ ಧನ್ಯ ಎಂಬುದಾಗಿ. तो आपके बच्चे भी धन्य होना प्रभु की इच्छा है. ನಿಮ್ಮ ಮಕ್ಕಳು ಕೂಡ ಧನ್ಯರಾಗಬೇಕನ್ನುವಂಥದ್ದು ಕರ್ತನ ಇಚ್ಛೆ ಆಗಿದೆ. अब होते हो कब धन्य होते हैं? ಆವಾಗ ಧನ್ಯರಾಗ್ತಾರೆ. कब धन्य होते हैं? ಯಾವಾಗ ಧನ್ಯರಾಗ್ತಾರೆ? जब वे उद्धार पापों की क्षमा पाते हैं वो धन्य है. ಯಾವಾಗ ಪಾಪದಿಂದ ಬಿಡುಗಡೆ ಹೊಂದಿ ರಕ್ಷಣೆ ಹೊಂದುತ್ತಾರೋ ಅವಾಗ ಧನ್ಯರಾಗ್ತಾರೆ. हम भी धन्य होना, हमारे बच्चे भी धन्य होना. ನಾವು ಧನ್ಯರಾಗ್ಬೇಕು, ನಮ್ಮ ಮಕ್ಕಳು ಕೂಡ ಧನ್ಯರಾಗ್ಬೇಕು. तो इस वचन के ऊपर आशीष है. ದೇವರ ವಾಕ್ಯವನ್ನು ಆಶೀರ್ವದಿಸ್ಲಿ. ಪ್ರಾರ್ಥನೆ ಮಾಡೋಣ. महान प्रेमी अनुग्रहकारी विश्वास योग्य दयालु करुणामय स्वर्गीय परमेश्वर पिता, धन्यवाद देते सुंदर समय के लिए आपके अनुग्रह से हमारे जीवन में दिया. कोई योग्यता नहीं है कि प्रभु आपके पवित्र चरणों के पास हम आए खड़े हो, आपका वचन हमारे मुंह से ले, आपके दिए हुए अनुग्रह के लिए हृदय से आभारी हैं, धन्यवाद देते हैं.
उन दिनों में मरियम के ऊपर आपका अनुग्रह हुआ और कैसे वो स्त्रियों में धन्य स्त्री बनी, क्योंकि उसने उद्धारकर्ता यीशु को अपने वचन के अनुसार अपने जीवन में उसने स्वीकार किया। और पवित्र प्रभु यीशु धन्यवाद देते, आपकी स्तुति आपकी बड़ाई करते। मरियम कैसे अपने नम्र होकर वचन को स्वीकार किया, वचन के ऊपर विश्वास करे और आपके नाम के लिए निंदा अवमान दुखों को सहते हुए पवित्र प्रभु उद्धार करता यीशु को दुनिया में प्रकट करे। धन्यवाद देते हैं, आपकी स्तुति आपकी बड़ाई करते हो। मरियम की योग्यता मेरे हमारे जीवन में नहीं है, परंतु आपका अनुग्रह तो आपने मुझ पर हम पर किया है। आपकी स्तुति आपकी बड़ाई करते हो। अनुग्रह के द्वारा प्रभु जी आपके वचन के ऊपर विश्वास करने से हमको भी उद्धार दिया है। उद्धार करता यीशु को हृदय में स्वीकार करने का भाग्य प्रभु आपने हमको दिया है। तो हमारे पवित्र प्रभु जी राजा आपके नाम के लिए निंदा अवमान दुख उठा आनंद से सहने के लिए मुझ पर हम बहनों के ऊपर आप दया कीजिए। इतना ही नहीं बल्कि पवित्र प्रभु यीशु आपके निरंतर आपकी स्तुति आपकी आराधना करने वाला जीवन प्रभु आप दीजिए। आपके किए हुए उपकारों को हम अपने जीवन में कभी भी ना भूले और पवित्र प्रभु उद्धार करता यीशु को हमारे जीवन से हमारे चाल चलन से हमारे बातों से सुभावता से बहुतों को उद्धार करता यीशु प्रकट हो जाए। प्यार पिताजी आप कृपा दीजिए, सहायता कीजिए। मरियम की तरह जो कुछ वो सुनती थी देखती थी अपने हृदय में रखकर सोचती रहती थी, वैसे आपके वचन को पवित्र प्रभु जी हम अपने हृदय में रखकर उसके ऊपर विचार करते हुए पवित्र प्रभु जी उसके वचन के अनुसार चलने के लिए प्रभु आप सहायता कीजिए। वचन का कार्य मेरे जीवन में हमारे जीवन में करके आपके महिमा के लिए तैयार कीजिए। बहुतों के पास प्रभु बहुतों को आपके पास लाने वाले और मध्यस्थी करने वाले प्रभु स्त्री मुझको हमको प्रभु आप बनाए। दया कीजिए, अनुग्रह कीजिए। प्यार पिताजी प्रार्थना करते प्रभु इस रीति से राजा जो कष्ट दुख में है उनके साथ उनके दुखों में भागी होते हुए उनको सांत्वना देने के रूप में प्रभु आप मुझको हमको उपयोग कीजिए। प्यार पिताजी इतना ही नहीं बल्कि प्रभु जी जो अभी भी जो उद्धारित बच्चे हैं उनके लिए आंसुओं के साथ प्रार्थना करना तो मुझको हमको सिखाइए। दया कीजिए। प्यार पिताजी जो आपके ऊपर विश्वास करते हैं जो आपको स्वीकार करते हैं उनको आप कभी नहीं छोड़ते कभी नहीं त्यागते। मरियम के जीवन के द्वारा तो आपने हम पर प्रकट किया है। आपकी स्तुति आपकी बड़ाई करते हैं, धन्यवाद देते हैं। भविष्य की योजना में आपके ऊपर आधारित होकर चलने के लिए सहायता कीजिए। जैसे मरियम प्रभु यीशु आप स्वर्ग में जाने के बाद भी आपके लोगों के साथ सहवास में प्रार्थना में लौलीन रहे। इन आखिरी दिनों में भी पवित्र प्रभु जब तक आप नहीं आते हैं आपके प्रार्थना में आपके लोगों के साथ संगति में आप मुझको हमको आप बनाए रखिए। दया कीजिए, आपका वचन किसी भी रीति से व्यर्थ न होने पाए। पवित्र प्रभु जी आप फलवंत कीजिए, आशीष दीजिए। सब और के बहनों के लिए प्रार्थना करते हैं, सबको नाम नाम आशीष दीजिए और हम सबको प्रभु आपके राज्य के लिए तैयार कीजिए। सारा महिमा आदर गौरव हमारे प्रभु को देते हैं। दिए हुए समय के लिए धन्यवाद देते हुए प्रार्थना प्रभु यीशु के नाम से मांगते सुने और स्वीकार कीजिए, आमीन। प्रेज लॉर्ड। सुनाई दे रहा